शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः श्रीमच्छङ्करभगवत्पूज्यपादसद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं दच्चिदानन्दं सदाचारं समाश्रये। श्री श्री दच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म यतन्तो योगिनश्चैनं पश्यन्त्यात्मन्यवस्थितम् आಯ್ತಾ यत्पदं सर्वस्य अवभासकमपि आदित्यादिकं ज्योतिः नावभासयते यत्प्राप्ताश्च मुमुक्षवः पुनः संसाराभिमुखाः न निवर्तन्ते ಯಾವ ಪದವು ಪದ ಅಂದ್ರೆ ಸ್ಥಾನ ಅಂತ ಸ್ಥಾನ ಪದ ಸ್ವರೂಪ ಎಲ್ಲವನ್ನೂ ಅದು ಬೆಳಗುವಂಥದ್ದು ಸರ್ವಸ್ಯ ಅವಭಾಸ ಆದಿತ್ಯಾದಿಗಳೆಲ್ಲವನ್ನೂ ಬೆಳಗುವಂಥದ್ದು ಆತ್ಮತತ್ವ ಬ್ರಹ್ಮಪದ ವಿಷ್ಣುವಿನ ಪರಮಪದ. ಆ ಆದಿತ್ಯಾದಿಗಳು ಎಲ್ಲವೂ ಕೂಡ ಅದನ್ನು ಬೆಳಗೋದಿಲ್ಲ. ಅದು ಎಲ್ಲವನ್ನೂ ಬೆಳಗುತ್ತಿದ್ದರೂ ಅದನ್ನು ಮಾತ್ರ ಆದಿತ್ಯಾದಿಕಂ ಜ್ಯೋತಿ ನಾವಭಾಸ. ಆದಿತ್ಯ ಚಂದ್ರ ವಿದ್ಯುತ್ ಅಗ್ನಿ ಯಾವುದು ಆ ವಿಷ್ಣುವಿನ ಪರಮಪದವನ್ನ ಬೆಳಗುವುದಿಲ್ಲ. ಒಂದು ಅಷ್ಟೇ, ಯಾವ ವಿಷ್ಣುವಿನ ಪರಮಪದವನ್ನು ಪಡ್ಕೊಂಡಂತಹ ಮುಮುಕ್ಷುಗಳು ಮತ್ತೆ ಸಂಸಾರಕ್ಕೆ ಅಭಿಮುಖರಾಗಿ ಬರುವುದೇ ಇಲ್ಲವೋ, ಒಂದ್ಸಲ ಎಂಟ್ರಾಗ್ಬಿಟ್ರು ಆ ಬ್ರಹ್ಮಪದ ವಿಷ್ಣುವಿನ ಪದ ಪಡ್ಕೊಂಡ್ರು, ತತ್ವಜ್ಞಾನ ಪಡ್ಕೊಂಡ್ರು ಅಂತಂದ್ರೆ ಮರಳಿ ಸಂಸಾರಕ್ಕೆ ಬರುವುದೇ ಇಲ್ಲವೋ. ಎಷ್ಟು ಪದ ಅಣ್ಣ ನೀವು ಓಪನ್ ಮಾಡ ಬನ್ನಿ ಹೇಳಿ. ಯಸ್ಯ ಚ ಪದಸ್ಯ ಉಪಾಧಿಭೇದಮನುವಿಧೀಯಮಾನಾಃ ಜೀವಾಃ ಯಸ್ಯ ಚ ಪದಸ್ಯ ಉಪಾಧಿಭೇದಮನುವಿಧೀಯಮಾನಾ ಇವಃ ಘಟಾಕಾಶಾದಿ ಇವ ಘಟಾಕಾಶಾದಯಃ ಇವ ಆಕಾಶಸ್ಯ ಅಂಶಾಃ ತಸ್ಯ ಪದಸ್ಯ ಸರ್ವಾತ್ಮತ್ವಂ ಸರ್ವವ್ಯವಹಾರಾಸ್ಪದತ್ವಂ ಚ ವಿವಕ್ಷುಃ ಚತುರ್ಭಿಃ ಶ್ಲೋಕೈಃ ವಿಭೂತಿ ಸಂಕ್ಷೇಪಂ ಆಹ ಭಗವಾನ್. ಹೇಳಿಪ್ಪ ತೆಗಿಯೋ ತಕ್ಕೊಳ್ಳಿ. ತಕ್ಕೊಳ್ಳಿಲ್ಲ ನಿಮ್ಮ ಮ್ಯೂಟ್ ತಕ್ಕೊಳ್ಳಿ. ಬರಲ್ಲ. ಯಾವ ಪದದ ಯಾವ ವಿಷ್ಣುವಿನ ಪರಮಪದ ಉಂಟೋ ಅದು ಉಪಾಧಿ ಭೇದ ಮನು, ಬೇರೆ ಬೇರೆ ಉಪಾಧಿ ಭೇದ. ಬಂತಲ್ಲ, ಹೇಳಿ. ಯಾವ ಸ್ಥಾನವನ್ನ ಉಪಾಧಿ ಭೇದಗಳಿಂದ ಜೀವರು ಸೇರ್ಕೊಂಡು ಹಾಗೆ ಗಡಿಗೆ ಆಕಾಶದಲ್ಲಿ ಮಹಾಕಾಶದ ಸ್ವರೂಪವೇ ಇದ್ರೂ ಅಂಶ ಅನ್ನೋ ಕಲ್ಪನೆ ಬಂದಿದೆಯೋ ಹಾಗೆ ಈ ವಿಷ್ಣುವಿನ ಸ್ವರೂಪ ಚೈತನ್ಯ ಸರ್ವಾತ್ಮನಾಗಿದೆ. ಸರ್ವಾತ್ಮನಾಗಿ ಆಯಾ ಉಪಾಧಿಗಳಿಂದ ಸರ್ವ ವ್ಯವಹಾರಕ್ಕೆ ಆಸ್ಪದವಾಗಿದೆ. ಈ ಎಲ್ಲಾ ವ್ಯವಹಾರಗಳು ಚೈತನ್ಯದಲ್ಲೇ ನಡೀತಾ ಇದ್ರು. ಚೈತನ್ಯದಲ್ಲಿ ಕಲ್ಪಿತವಾದ ದೇಹೇಂದ್ರಿಯ ಉಪಾಧಿಗಳಿಂದಲೇ ಜೀವತ್ವ ಮತ್ತು ಸಂಸಾರ ಇದೆರಡು ಹೀಗೆ ನಡೀತಾ ಇದೆ ಅಂತ ಹೇಳೋಕ್ಕೋಸ್ಕರವಾಗಿ 4 ಶ್ಲೋಕಗಳಿಂದ ಆ ಪರಮಾತ್ಮನ ವಿಭೂತಿಯನ್ನು ಹೇಳ್ತಾನೆ. ವಿಭೂತಿಯನ್ನ ಮತ್ತೆ 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 ಗೀತೆಯಲ್ಲಿ ಹೇಳೋದುಂಟು. 10ನೇ ಅಧ್ಯಾಯ ವಿಭೂತಿ ಅಂತ ಆದ್ರೂ 9ನೇ ಅಧ್ಯಾಯದಲ್ಲೂ ರಸೋಹಮುಕ್ತಂತೆಯ ವಿಭೂತಿ ಹೇಳಿದ್ದಾನೆ. ಈಗ 14ನೇ ಅಧ್ಯಾಯದಲ್ಲೂ ಕೂಡ ಪರಮಾತ್ಮನ ಚೈತನ್ಯವೇ ಎಲ್ಲೆಲ್ಲೂ ತುಂಬಿಕೊಂಡಿದೆ ಅಂತ ಹೇಳೋಕ್ಕೋಸ್ಕರ ಪ್ರಾರಂಭ ಮಾಡ್ತಾ ಇದ್ದಾನೆ. ಯದಾದಿತ್ಯಗತಂ ತೇಜಃ ಇತ್ಯಾದಿ ಶ್ಲೋಕ ಓದಿಸ್ರೆ. ತಸ್ಯ ಪದಸ್ಯ ಸರ್ವಾತ್ಮತ್ವಂ ಸರ್ವಾತ್ಮತ್ವಂ ವಿವಕ್ಷುಃ ಚತುರ್ಭಿಃ ಶ್ಲೋಕೈಃ ವಿಭೂತಿ ಸಂಕ್ಷೇಪ ಭಗವಾನ್ ಓದಿದ. ಅದೇ ಎಲ್ಲಾ ಜೀವರು ಅದೇ ಸ್ವರೂಪರು. ಎಲ್ಲಾ ವ್ಯವಹಾರಕ್ಕೂ ಆ ಜೀವರ ಉಪಾಧಿಯೇ ನಿಮಿತ್ತವಾದರೂ ಪರಮಾತ್ಮನೇ ಆಧಾರ. ಪರಮಾತ್ಮನ ಆಧಾರದಿಂದ ಸರ್ವ ವ್ಯವಹಾರಗಳು ನಡೀತಾ ಇದೆ. ಅವನೇ ಎಲ್ಲರ ಜೀವನ ಸ್ವರೂಪನಾಗಿದ್ದಾನೆ ಅನ್ನುವಂಥ ಇರೋದ್ರಿಂದ ಉಪಾಧಿಯಲ್ಲಿರುವ ಶಕ್ತಿಯು ಜೀವತ್ವದಲ್ಲಿರುವ ಕಲ್ಪಿತವಾದ ಶಕ್ತಿಯು ಕೂಡ ಚೈತನ್ಯತೆ ಪರಮಾತ್ಮನದೇ ಅಂತ ಹೇಳೋಕ್ಕೋಸ್ಕರ 4 ಶ್ಲೋಕಗಳಿಂದ ಆಯಾಯ ಉಪಾಧಿಯಲ್ಲಿರುವ ವಿಭೂತಿ, ಉಪಾಧಿಯ ವಿಭೂತಿ ಆದ್ರೂ ನೇರವಾಗಿ ಪರಮಾತ್ಮದೇ. ಅದು ಪರಮಾತ್ಮನೇ ಆಯಾಯ ವಿಭೂತಿಗಳಲ್ಲಿ ಏನೇನು ತನ್ನ ಮಹಿಮೆಯನ್ನ, ತನ್ನ ವಿಶಿಷ್ಟವಾದ
ಸ್ವರೂಪವನ್ನು ತೋರಿಸ್ತಾನೆ ಅನ್ನೋಕ್ಕೋಸ್ಕರವಾಗಿ ವಿಭೂತಿ ಸಂಕ್ಷೇಪವನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ. ಯದಾದಿತ್ಯಗತಂ ತೇಜಃ ಜಗದ್ಭಾಸಯತೇಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೇಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಯತ್ ಆದಿತ್ಯಗತಂ ತೇಜಃ ಜಗತ್ ಭಾಸಯತೆ ಅಖಿಲಂ ಯತ್ ಚಂದ್ರಮಸಿ ಯತ್ ಚ ಅಗ್ನೌ ತತ್ ತೇಜಃ ವಿದ್ಧಿ ಮಾಮಕಂ. ಇಲ್ಲಿ ಪರಮಾತ್ಮನ ಚೈತನ್ಯವೇ ಸೂರ್ಯಮಂಡಲದಲ್ಲಿದ್ದಾಗ ತೇಜೋರೂಪವಾಗಿ ಬರುತ್ತೆ. ಆ ತೇಜಸ್ಸು ಅಖಿಲ ಜಗತ್ತನ್ನು ಬೆಳಗ್ತಾ ಇದೆ. ಮನುಷ್ಯನಿಗೆ ಚಕ್ಷುರಿಂದ್ರಿಯವೇ ಪ್ರಧಾನ, ಸರ್ವೇಂದ್ರಿಯಾಣಾಂ ನಯನಂ ಪ್ರಧಾನಂ. ಆ ಕಣ್ಣಿಗೆ ಬೆಳಕು ಅತ್ಯಂತ ಮುಖ್ಯವಾದದ್ದು. ಆ ಕಣ್ಣಿಗೆ ಬೆಳಕಲ್ಲಿ ಕಂಡಿದ್ದಕ್ಕೆ ಮಾತ್ರ ಅವನು ಇದೇ ಅಂತ ಒಪ್ಕೋತಾನೆ. ಈ ಜಗತ್ತಿನ ಎಲ್ಲ ಇರುವಿಕೆಯು ಕಣ್ಣು ಮತ್ತು ಬೆಳಕಿನಿಂದ ಇದ್ರೂ ಕೂಡ ಆ ಬೆಳಕಿನಲ್ಲಿ ಬರುವಂತಹ ಸ್ವರೂಪ ಸೂರ್ಯನಿಂದ ಬಂದಿದೆ. ಸೂರ್ಯನಲ್ಲೇ ತುಂಬಿಕೊಂಡಂತಹ ತೇಜಸ್ಸು ಪರಮಾತ್ಮನ ವಿಭೂತಿ ಅಂದ್ರೆ ಇನ್ಯಾರಿಗೂ ಆ ತೇಜಸ್ ಬರೋಲ್ಲ. ಆ ಚೈತನ್ಯ ಎಲ್ಲ ಜೀವರಲ್ಲಿದ್ರೂ ಕೂಡ ಸೂರ್ಯಮಂಡಲದಲ್ಲಿ ಪ್ರವೇಶ ಮಾಡಿದಾಗ ಇಷ್ಟು ಅಖಂಡ ಜಗತ್ತನ್ನು ಬೆಳಗುವಂತಹ ಬೆಳಕು ಬರುತ್ತೆ. ಅದು ಉಪಾಧಿಯ ಅಭಿವ್ಯಕ್ತಿ ಸಾಧನವಾದರೂ ಮೂಲ ಚೈತನ್ಯದ್ದೇ. ಪರಮಾತ್ಮನೇ ಸೂರ್ಯಮಂಡಲದಿಂದ ಈ ತೇಜಸ್ಸನ್ನ ಜಗತ್ತಿಗೆ ಕೊಡ್ತಾ ಇದ್ದಾನೆ. ಅದು ಅದ್ಭುತವಾದಂತಹ ವಿಭೂತಿ. ಸೂರ್ಯನಂತಹ ವಿಭೂತಿ ಮತ್ತೊಂದು ಕಾಣೋದಿಲ್ಲ. ಯಾಕೆಂದ್ರೆ ಯಾವ ಚೈತನ್ಯವೂ ಯಾವ ಉಪಾಧಿಯಲ್ಲಿ ಸೇರಿದರೂ ಸೂರ್ಯನಂತೆ ಬೆಳಕು ಬರೋದಿಲ್ಲ. ಆದ್ರಿಂದ ಸೂರ್ಯನೇ ಪರಮಾತ್ಮನ ಒಂದು ಉಪಾಧಿ ಅಂತ ಹೇಳಿದ್ರು. ಇನ್ನು ಚಂದ್ರನಲ್ಲೂ ಬರುತ್ತೆ ಬೆಳಕು. ಆದ್ರೆ ಚಂದ್ರನ ಬೆಳಕು ಔಷಧಿ ವನಸ್ಪತಿ ಇವುಗಳಿಗೆ ತಂಪಾಗಿ ಗಿಡ ಮರಗಳು ಬೆಳೆಯುತ್ತೆ. ಆಮೇಲೆ ಎಲ್ಲರಿಗೂ ಮನಸ್ಸಿನ ಅಭಿಮಾನಿ ದೇವತೆ. ಚಂದ್ರನ ಬೆಳಕು ಕೂಡ ಲೋಕಕ್ಕೆ ಹಿತಕರವಾದ್ದು. ಎಲ್ಲ ಋತುಭೇದಗಳು ಚಂದ್ರನಿಂದಲೇ ಆಗತ್ತೆ. ಆದ್ರೆ ಚಂದ್ರನಲ್ಲಿರುವ ತೇಜಸ್ಸು ಕೂಡ ಲೋಕದಲ್ಲಿ ಯಾವುದ್ರಲ್ಲೂ ಇಲ್ಲ. ಇನ್ನು ಅಗ್ನಿಯಲ್ಲಿರುವಂತಹ ತೇಜಸ್ಸು, ಅಗ್ನಿ ಇದಾನಲ್ಲ, ಎಷ್ಟು ದಿವಸ ಸುಟ್ಟರೂ ಅಗ್ನಿ ಹೊಸಬನೇ, ಅವನು ಹಳೇದಾಗಲ್ಲ. ಅಗ್ನಿಗೆ ಯಾವ ಶರೀರ ಸುಟ್ಟರು, ಯಾವ ಕಟ್ಟಿಗೆ ಸುಟ್ಟರು ಯಾವ ದೋಷವೂ ತಗಲೋದಿಲ್ಲ. ಅಷ್ಟೇ ಅಲ್ಲ, ಅಗ್ನಿಯು ಸೂರ್ಯ ರಶ್ಮಿಗಳ ಮೂಲಕವಾಗಿ ನಾವು ಕೊಟ್ಟಂತಹ ಹವಿಸ್ಸನ್ನ ಆಯಾ ದೇವತೆಗಳಿಗೆ ತಲುಪಿಸ್ತಾನೆ. ಹೀಗೆ ಅಗ್ನಿಯಲ್ಲಿ ಸೇರಿಕೊಂಡಂತಹ ಚೈತನ್ಯದ ವಿಭೂತಿ ಅಗ್ನಿ ಎಂಬ ಉಪಾಧಿಯಲ್ಲಿ ಇನ್ನು ಜಗತ್ತಿನಲ್ಲಿ ಎಲ್ಲೂ ಕಾಣದೇ ಇರುವಂತಹ ಒಂದು ಉಪಾಧಿಯನ್ನ ಅಂದ್ರೆ ಒಂದು ತೇಜಸ್ಸನ್ನ ತೋರಿಸ್ತಾರೆ. ಅಗ್ನಿಯಿಂದಲೇ ದೇವಲೋಕದ ಎಲ್ಲವನ್ನೂ ಅಪೇಕ್ಷೆ ಪಡಬೇಕು ಅಂತ ಶಾಸ್ತ್ರ. ಆದ್ರೆ ಅಗ್ನಿಯ ತೇಜಸ್ಸು ಜಠರದಲ್ಲೂ ಹೊರಗಡೆ ಕಟ್ಟಿಗೆ ಮೊದಲಾದಂತಹ ಉಪಾಧಿಗಳಲ್ಲೂ ಉಷ್ಣ ರೂಪವಾಗಿಯೂ ಪ್ರವಾಹ ರೂಪವಾಗಿಯೂ ದೇವತೆಗಳಿಗೆ ಹವಿಸ್ಸನ್ನು ಕೊಡುವಾಗಿಯೂ ಜಾಠರಾಗ್ನಿಯಿಂದ ದೇಹೇಂದ್ರಿಯಗಳಿಗೆ ಎಲ್ಲ ಶಕ್ತಿಯನ್ನು ತುಂಬುವಾಗಿರುವಂತಹ ತೇಜಸ್ಸು ಇದು ಅನುಪಮ ವಿಭೂತಿ ಅಂತ. ಅಂದ್ರೆ ಇನ್ನೊಂದು ಹೋಲಿಕೆ ಇಲ್ಲ. ಸೂರ್ಯನಿಗೆ ಸೂರ್ಯನೇ ಹೋಲಿಕೆ, ಚಂದ್ರನಿಗೆ ಚಂದ್ರನೇ ಹೋಲಿಕೆ, ಅಗ್ನಿಗೆ ಅಗ್ನಿಯೇ ಹೋಲಿಕೆ. ಅಂದ್ರೆ ಆಯಾ ಉಪಾಧಿಗಳಲ್ಲಿ ತೋರುವ ಚೈತನ್ಯವೇ ಆಯಾ ತೇಜಸ್ಸು ರೂಪಾಯಿ ತೋರುತ್ತೆ. ಆ ತೇಜಸ್ಸೆಲ್ಲವೂ ಪರಮಾತ್ಮನ ತೇಜಸ್ಸೇ ಅಂತ ನಾವು ವಿಭೂತಿಯಾಗಿ ನೋಡ್ಬೇಕು. ಈ ಪರಮಾತ್ಮನ ವಿಭೂತಿ ಜಗತ್ತಲ್ಲಿ ಇದೆ ಅಂತ ಅದನ್ನ ಭಾಷ್ಯಕಾರರು ಬಿಡಿಸ್ತಾರೆ. ಆದಿತ್ಯಗತಂ ಆದಿತ್ಯಾಶ್ರಯಂ ಕಿಂತತ್ ತೇಜಃ ದೀಪ್ತಿಃ ಪ್ರಕಾಶಃ ಜಗದ್ಭಾಸಯತೆ ಪ್ರಕಾಶಯತಿ ಅಖಿಲಂ ಸಮಸ್ತಂ ಚಂದ್ರಮಸಿ ಶಶಭೃತಿ ತೇಜಃ ಅವಭಾಸಕಂ ವರ್ತತೆ ಅಗ್ನೌ ಹುತವಹೇ ತೇಜಃ ವಿದ್ಧಿ ವಿಜಾನೀಹಿ ಮಾಮಕಂ ಮದೀಯಂ. ಇಲ್ಲಿ ಆದಿತ್ಯದಲ್ಲಿ ತೋರುವಂತಹದ್ದು ಏನ್ ತೇಜಸ್ವಿಯೋ ಆ ದೀಪ್ತಿ ಪ್ರಕಾಶ ಅಖಂಡ ಜಗತ್ತನ್ನು ಬೆಳಗುವಂತಹದ್ದು. ಆ ಜಗತ್ತಿನ ಸರ್ವಪ್ರಕಾಶವಾದ ಸಮಸ್ತ ಜಗತ್ತು ಪರಮಾತ್ಮನದೇ. ಇನ್ನು
ಚಂದ್ರನಲ್ಲಿ ಶಶಭೃತ್ ಅಂತಾರೆ. ಶಶ ಅಂದ್ರೆ ಮೊಲ, ಮೊಲದ ಚಿಹ್ನೆ ಇರೋದ್ರಿಂದ ಅದು ಮೊಲದ ಚಿಹ್ನೆಯ ಜಿಂಕೆಯ ಚಿಹ್ನೆಯ ಒಟ್ಟು ಶಶಭೃತ್ ಅಂತ ಚಂದ್ರನಲ್ಲಿ ತೋರುವ ತೇಜಸ್ಸು ಕೂಡ ಆ ಪರಮಾತ್ಮನ ಚೈತನ್ಯವೇ ಚಂದ್ರನಲ್ಲಿ ಹಾಗೆ ಹೊರ ಬರ್ತಾ ಇದೆ. ಒಂದು ಕಡೆಯಿಂದ ಉಷ್ಣ ರೂಪವಾದ ಕಿರಣ, ಒಂದು ಕಡೆಯಿಂದ ಶೀತ ರೂಪವಾದ ಕಿರಣ, ಒಂದು ಅಗ್ನಿಯಾಗಿ, ಒಂದು ಸೋಮನಾಗಿ, ಒಂದು ಹಗಲು ರಾತ್ರಿಗಳನ್ನು ಮಾಡ್ತಾ, ಒಂದು ಋತುಭೇದವನ್ನು ಮಾಡ್ತಾ, ಹೀಗೆ ಸೂರ್ಯ ಚಂದ್ರರಿಬ್ಬರೂ ಕೂಡ ಜಗತ್ತಿನ ಕಾಲವನ್ನು, ಋತುಭೇದವನ್ನು, ಹಗಲು ರಾತ್ರಿಗಳನ್ನು, ಔಷಧಿಗಳ ಬೆಳಕನ್ನು ಎಲ್ಲವನ್ನೂ ಉಂಟು ಮಾಡ್ತಾ ಇರುವಂತ ತೇಜಸ್ಸು. ಆ ತೇಜಸ್ಸೆಲ್ಲವೂ ನನ್ನದೇ. ಆ ಅಗ್ನಿಯಲ್ಲಿ ಏನಿದೆಯೋ ಆ ತೇಜಸ್ಸು ನನ್ನದೇ. ಅಂದ್ರೆ ಪರಮಾತ್ಮನೇ ಎಲ್ಲೆಲ್ಲೂ ಇರುವಂಥವನು ಆ ಉಪಾಧಿಗಳಲ್ಲಿ ಆ ತೇಜಸ್ಸನ್ನ ತೋರಿಸ್ತಾನೆ ಅಂತ. ಇದಕ್ಕೆ ದೃಷ್ಟಾಂತವನ್ನು ಹೇಳ್ಬೋದು. ನಾವೀಗ ವಿಭೂತಿಯನ್ನೇ ಉಪಾಸನೆ ಮಾಡ್ತಾ ಇರೋದ್ರಿಂದ ಆ ವಿಭೂತಿಯಲ್ಲಿರುವಂತಹ ಒಂದು ವಿಶೇಷ ಶಕ್ತಿ ಆ ವಿಭೂತಿಗಲ್ಲ, ಆ ಪರಮಾತ್ಮನೇ ಆ ರೀತಿ ತೋರ್ತಾ ಇದ್ದಾನೆ ಅಂತ ಹೇಳ್ಬೇಕು. ಅಥವಾ ಯತ್ ಆದಿತ್ಯಗತಂ ತೇಜಃ ಅಥವಾ ಯತ್ ಆದಿತ್ಯಗತಂ ತೇಜಃ ಚೈತನ್ಯಾತ್ಮಕಂ ಜ್ಯೋತಿಃ ಚೈತನ್ಯಾತ್ಮಕಂ ಜ್ಯೋತಿಃ ಚಂದ್ರಮಸಿ ಯಚ್ಚ ಅಗ್ನೌ ವರ್ತತೆ ಯತ್ ಚಂದ್ರಮಸಿ ಯಚ್ಚ ಅಗ್ನೌ ವರ್ತತೆ ತೇಜಃ ವಿದ್ಧಿ ಮಾಮಕಂ ಮದೀಯಂ ತತ್ತೇಜಃ ವಿದ್ಧಿ ಮಾಮಕಂ ಮದೀಯಂ ಮಮ ವಿಷ್ಣೋಃ ತಜ್ಜ್ಯೋತಿಃ ಮಮ ವಿಷ್ಣೋಃ ತಜ್ಜ್ಯೋತಿಃ. ಮೊದಲನೇ ಸಲದಲ್ಲಿ ತೇಜಃ ಅಂದ್ರೆ ಪ್ರಕಾಶ ಅಂತ ಅರ್ಥ ಮಾಡಿದ್ರು. ಈಗ ಅಥವಾ ಆದಿತ್ಯನಲ್ಲಿರುವ ತೇಜಸ್ಸು ಅಂದ್ರೆ ಚೈತನ್ಯಾತ್ಮಕವಾದಂತಹ ಪುರುಷ. ಆದಿತ್ಯನಲ್ಲಿರುವ ಪುರುಷನು, ಚಂದ್ರನಲ್ಲಿರುವ ಪುರುಷನು, ಅಗ್ನಿಯಲ್ಲಿರುವ ಪುರುಷನು ಯಾವ ಚೈತನ್ಯ ರೂಪನಾಗಿದ್ದಾನೆಯೋ ಅದು ನಾನೇ ಆಗಿದ್ದೀನಿ. ಎಲ್ಲೆಲ್ಲೂ ಚೈತನ್ಯ ರೂಪನಾಗಿ ಆದಿತ್ಯಾದಿಗಳಲ್ಲಿ ಸರ್ವರಲ್ಲೂ ನಾನಿದ್ದೀನಿ. ಆ ವಿಷ್ಣುವಾದ ನಾನೇ ಚೈತನ್ಯನಾಗ ಅಲ್ಲಿರೋದ್ರಿಂದ ಆಯಾ ಉಪಾಧಿಗಳಲ್ಲಿ ವಿಶಿಷ್ಟವಾದ ಶಕ್ತಿಯನ್ನು ತೋರಿಸ್ತೇನೆ ಅಂತ. ಒಂದು ದೇಹದಲ್ಲಿ ಚೈತನ್ಯ ಇರೋರಿಗೂ ಆ ದೇಹದ ಉಪಾಧಿಯಾದ ಬುದ್ಧಿ, ಇಂದ್ರಿಯಗಳು, ಕೈಕಾಲುಗಳು ತಮ್ಮದೇ ಆದ ವಿಶಿಷ್ಟವಾದ ಕೆಲಸವನ್ನು ಮಾಡ್ತಾ ಇರುತ್ತೆ. ಆದರೆ ಚೈತನ್ಯ ಶಕ್ತಿಯೇ ಹಾಗೆ ಬರ್ತಾ ಇರೋದು ನಾವು ತಿಳ್ಕೊಬೇಕೇ ಹೊರತು ಬರಿಯ ಕೈಕಾಲು ಬುದ್ಧಿಗಳಿಗೆ ಏನು ಶಕ್ತಿಯೂ ಇಲ್ಲ. ಆದ್ರಿಂದ ಚೈತನ್ಯವೇ ನಾನು ಅಂತ ಹೇಳೋದು ಒಂದು. ಆ ಚೈತನ್ಯದಿಂದ ಅಭಿವ್ಯಕ್ತಿಯಾದ ತೇಜಸ್ಸು, ಸೂರ್ಯಮಂಡಲ ತೇಜಸ್ಸು, ಚಂದ್ರನ ಜ್ಯೋತಿಸ್ಸು ತೇಜಸ್ಸು, ಅಗ್ನಿಯ ಉಷ್ಣ ಇತ್ಯಾದಿಗಳು ಅದು ಪರಮಾತ್ಮನದು ಅಂತ. ಎರಡು ಕಡೆಯಿಂದ ಅಲ್ಲಿರುವ ಚೈತನ್ಯವೂ ನಾನೇ, ಆ ಉಪಾಧಿಯಲ್ಲಿ ಬೆಳಕುವ ವಿಶಿಷ್ಟ ಸಾಮರ್ಥ್ಯವೂ ನಾನೇ ಅಂತ ಎರಡೂ ಉಪಾಧಿಯನ್ನು ನಾನೇ ಅಲ್ಲಿ ಹಾಗಿದ್ದೀನಿ ಅಂತಂದ. ಈಗ ಪೂರ್ವ ಪಕ್ಷಿ ಪ್ರಶ್ನೆ ಮಾಡ್ತಾನೆ, ಅಲ್ಲ ಸ್ವಾಮಿ ಈ ಚೈತನ್ಯ ಎಲ್ಲೆಲ್ಲೂ ಇದ್ದೀರಿ ಅಂತ ಹೇಳ್ತೀರಿ, ಕೇವಲ 3-4 ಯಾಕೆ ಹೇಳಿದ್ರಿ ಕೇಳ್ತಾನೆ. ಈಗ ನಾನು ಸ್ಥಾವರೇಷು ಜಂಗಮೇಷು ಚ ನನು ಸ್ಥಾವರೇಷು ಜಂಗಮೇಷು ಚ ಸಮಾನಂ ಚೈತನ್ಯಾತ್ಮಕಂ ಜ್ಯೋತಿಃ ತತ್ ಸಮಾನಂ ಚೈತನ್ಯಾತ್ಮಕಂ ಜ್ಯೋತಿಃ ಕಥಮಿದಂ ವಿಶೇಷಣಂ ಯದಾದಿತ್ಯಗತಂ ಇತ್ಯಾದಿ ತತ್ರ ಕಥಮಿದಂ ವಿಶೇಷಣಂ ಯದಾದಿತ್ಯಗತಂ ಇತ್ಯಾದಿ. ಏನ್ ಸ್ವಾಮಿ ಈ ಜಗತ್ತಿನ ಎಲ್ಲಾ ಪ್ರಾಣಿಗಳಲ್ಲೂ ಅದೇ ಚೈತನ್ಯವೇ ಸಮಾನವಾಗಿದೆ, ತಮ್ಮ ಸ್ವರೂಪದಲ್ಲಿ ಹೆಚ್ಚು ಕಡಿಮೆ ಅನ್ನೋದೇ ಇಲ್ಲ. ಹಾಗಿರುವಾಗ ಇಲ್ಲೊಂದು ವಿಶೇಷವಾಗಿದೆ, ಸ್ಪೆಷಲ್ ಆಗಿ ಸೂರ್ಯನಲ್ಲಿರುವ ಚೈತನ್ಯ, ಅಗ್ನಿಯಲ್ಲಿರುವ ಚೈತನ್ಯ, ಚಂದ್ರನಲ್ಲಿರುವ ಚೈತನ್ಯ ನಾನೇ, ಅಥವಾ ಚಂದ್ರನಲ್ಲಿರುವ ಚೈತನ್ಯ ಉಷ್ಣ ಕಿರಣವ ಶಕ್ತಿಯನ್ನು ಕೊಡ್ತೇನೆ, ಸೂರ್ಯನಲ್ಲಿರುವ ಚೈತನ್ಯದಿಂದ ತೇಜೋರೂಪವಾದ ಶಕ್ತಿಯನ್ನು ಕೊಡ್ತೇನೆ, ಅಗ್ನಿಯಲ್ಲಿರೋದ್ರಿಂದ ದಾಹ ಸುಡೋದು ಉಷ್ಣ ಇತ್ಯಾದಿ ಕೊಡ್ತೇನೆ ಅಂತ ಹೇಳಿದ್ನಲ್ಲ. ಎಲ್ಲವೂ ಒಂದೇ ಚೈತನ್ಯವೇ ಅಲ್ವೇ? ಎಲ್ಲಾ ಭೂತಗಳಿಗೂ ಅದೇ ಇದೆ. ಇದ್ಯಾಕ್ 3 ಯಾಕೆ ಹೇಳಿದ್ರಿ? ಎಲ್ಲ ಸಮಾನವಾದ ಮೇಲೆ ಸೂರ್ಯ, ಚಂದ್ರ, ಅಗ್ನಿ ಈ ಇತ್ಯಾದಿಗಳನ್ನ ಯಾಕೆ ಹೇಳಿದ್ರಿ ಅಂತಂದ್ರೆ ನೈಷ ದೋಷ ಸತ್ವಾಧಿಕ್ಯಾತ್ ಆವಿಸ್ತರತ್ವೋಪಪತ್ತೇಃ. ಸತ್ವಾಧಿಕ್ಯಾತ್ ಆವಿಸ್ತರತ್ವೋಪಪತ್ತೇಃ. ಸತ್ವಾಧಿಕ್ಯಾತ್ ಅಂದ್ರೆ ಸತ್ವಗುಣ ಹೆಚ್ಚಿದೆ ಅಂತ ಅರ್ಥ. ಆ 3ರಲ್ಲೂ ವಿಶೇಷವಾದ ಗುಣ ಇರೋದ್ರಿಂದ ಅದರಲ್ಲಿ ಹೆಚ್ಚು ಪ್ರಕಟವಾಗತ್ತೆ. ಈ ಮುಖ ಅನ್ನೋದು ಕನ್ನಡಿಯಲ್ಲೇ ಯಾಕೆ ತೋರುತ್ತೆ? ಬರೀ ಕಲ್ಲಲ್ಲಿ ಯಾಕೆ ತೋರಲ್ಲ, ಬರೀ ಮಣ್ಣಲ್ಲಿ ಯಾಕೆ ತೋರಲ್ಲ ಅಂದ್ರೆ ಕನ್ನಡಿಯ ಶಕ್ತಿ ಇದು ಮುಖದ ಪ್ರತಿಬಿಂಬವನ್ನು ಎಳ್ಕೊಳ್ಳೋದು. ಹಾಗೆ ಆದಿತ್ಯಾದಿ ಮಂಡಲದಲ್ಲಿ ಸತ್ವಗುಣ ಹೆಚ್ಚಿರೋದ್ರಿಂದ ಆ ಸತ್ವಗುಣಕ್ಕೆ ತಕ್ಕ ಹಾಗೆ ಆ ಉಪಾಧಿಯಲ್ಲಿ ಒಳಗಿರುವ ಚೈತನ್ಯದ ತೇಜಸ್ಸು ಬರುತ್ತೆ. ಚೈತನ್ಯ ಚಂದ್ರನಲ್ಲಿ ಶೀತಕಿರಣ ಬರುತ್ತೆ, ಅಗ್ನಿಯಲ್ಲಿ ಸುಡುವ ಶಕ್ತಿ ಬರುತ್ತೆ. ಇದೆಲ್ಲವೂ ಕೂಡ ಆಯಾ ಉಪಾಧಿಯ ವಿಶೇಷ ಗುಣಗಳೇ ಹೊರತು ಚೈತನ್ಯ ಮಾತ್ರ ಸಮಾನ ಅನ್ನೋದು ಕರೆಕ್ಟ್ ನೀವು ಹೇಳಿದ್ದು ಅಂತ
ಒಪ್ಕೊಂಡ್ರು. ನಿಜ, ಇಲ್ಲಿ ಹಿಂದೊಂದ್ಸಲ ಹೇಳಿದ್ದಾರೆ, ಎಲ್ಲಾ ಪ್ರಾಣಿಗಳಲ್ಲೂ ಚೈತನ್ಯ ಇದ್ರು, ಮನುಷ್ಯನಿಗೆ ಮಾತ್ರ ಯಾಕೆ ವೇದಾಂತ ಉಪದೇಶ, ಅವನಿಗೆ ಮಾತ್ರ ಶಾಸ್ತ್ರ ಕರ್ಮದ ಅಧಿಕಾರ ಅಂದ್ರೆ ಪುರುಷೇಶ್ವೇವ ಆವಿಸ್ತರಾಮ್ ಆತ್ಮ. ಈ ಜೀವನ ಚೈತನ್ಯ ಮನುಷ್ಯ ಶರೀರದಲ್ಲಿ ವಿಶೇಷ, ಬಾಕಿ ಶರೀರದಲ್ಲಿ ಕೀಳಾದ ಪ್ರಾಣಿಗಳು ಸಸ್ಯಗಳು ಅದರಲ್ಲಿ ಬುದ್ಧಿಯೇ ಇಲ್ಲ, ಅವಳು ಮಾತೇ ಇಲ್ಲ, ಅವುಗಳಿಗೆ ಧರ್ಮಗಳನ್ನು ಮಾಡುವ ಕರ್ತೃತ್ವವೇ ಇಲ್ಲ. ಆದ್ರಿಂದ ಹೇಗೆ ಇತರ ಪ್ರಾಣಿಗಳು ಸಸ್ಯಗಳನ್ನು ಹೋಲಿಸಿದ್ರೆ ಮನುಷ್ಯ ಎಂಬ ಉಪಾಧಿಯಲ್ಲಿ ಚೈತನ್ಯವು ವಿಶಿಷ್ಟವಾಗಿ ಕಾಣುತ್ತೋ, ಹಾಗೆ ಈ ಜಗತ್ತಿನ ಎಲ್ಲ ಭೂತಗಳಲ್ಲೂ ಚೈತನ್ಯ ರೂಪನಾಗಿದ್ರೂ ಕೂಡ ಸೂರ್ಯ ಚಂದ್ರ ಅಗ್ನಿಗಳಲ್ಲಿ ವಿಶೇಷವಾದಂತಹ ತನ್ನ ಶಕ್ತಿಯನ್ನ ಜಗತ್ತಿನಲ್ಲಿ ಯಾವುದ್ರಲ್ಲೂ ಇಲ್ಲದೆ ಇರೋದನ್ನು ತೋರಿಸ್ತಾನೆ. ಸೂರ್ಯನಲ್ಲಿರುವ ಚೈತನ್ಯದ ಅಭಿವ್ಯಕ್ತಿ ಇಷ್ಟು ತೇಜಸ್ ಬರುತ್ತಲ್ಲ, ಇನ್ನು ಯಾವ ಉಪಾಧಿಯಲ್ಲೂ ಅಷ್ಟು ತೇಜಸ್ ಬರೋಲ್ಲ. ಹಾಗೆ ಒಂದೊಂದರಲ್ಲೂ ಅಸಾಧಾರಣವಾದಂತಹದ್ದು ಚೈತನ್ಯದ ಅಭಿವ್ಯಕ್ತಿ ಹೆಚ್ಚು ಪ್ರಕಟ ಅಂದ್ರು. ಆದಿತ್ಯಾದಿಷು ಹಿ ಸತ್ವಂ ಅತ್ಯಂತ ಪ್ರಕಾಶಂ ಅತ್ಯಂತ ಭಾಸ್ವರಂ ತತ್ರೈವ ಆವಿಸ್ತರಂ ಜ್ಯೋತಿಃ ಇತಿ ತದ್ವಿಶಿಷ್ಯತೆ. ಅತಃ ತತ್ರೈವ ಆವಿಸ್ತರಂ ಜ್ಯೋತಿಃ ಇತಿ ತತ್ ವಿಶಿಷ್ಯತೆ. ನತು ತತ್ರೈವ ತದಧಿಕಮಿತಿ ನತು ತತ್ರೈವ ತದಧಿಕಮಿತಿ. ಹೇಗೆ ಸೂರ್ಯನಲ್ಲಿ ಸತ್ವ ಅನ್ನೋದು ಅತ್ಯಂತ ಪ್ರಕಾಶವಾಗಿದೆ, ಅತ್ಯಂತ ಹೊಳಿತಾ ಇದೆ. ಆತನ ಸೂರ್ಯನ ಉಪಾಧಿಯಲ್ಲಿ ಹಾಗಿರೋದ್ರಿಂದ ಅಲ್ಲಿ ಹೆಚ್ಚು ಚೈತನ್ಯದ ಶಕ್ತಿ ಜಾಸ್ತಿ ಬೆಳಗತ್ತೆ. ಆವಿಸ್ತರಂ ಜ್ಯೋತಿ, ಹೆಚ್ಚು ಪ್ರಕಾಶಮಾನವಾಗಿ ತೋರ್ತಾ ಇರುತ್ತೆ, ವಿಶಿಷ್ಟವಾಗಿ ಕಾಣಿಸ್ತಾ ಇದೆ. ಅಲ್ಲೇ ಚೈತನ್ಯವೇ ಹೆಚ್ಚಿದೆ ಅಂತ ಅರ್ಥ ಅಲ್ಲ. ಚೈತನ್ಯವು ಎಲ್ಲದರಲ್ಲೂ ಸಮಾನವಾಗಿ ಏಕರೂಪವಾಗಿ ಆಯಾ ಇದನ್ನು ಪೂರ್ತಿಯಾಗಿ ತುಂಬಿಕೊಂಡಿದೆ. ಆ ಉಪಾಧಿ ಹೆಚ್ಚಾಗಿರೋದ್ರಿಂದ ಉಪಾಧಿಯ ಗುಣದಿಂದ ಚೈತನ್ಯದಲ್ಲಿರುವ ಶಕ್ತಿ ಹೆಚ್ಚು ಅಭಿವ್ಯಕ್ತವಾಗತ್ತೆ, ಹೆಚ್ಚು ಕಾಣಿಸುತ್ತೆ. ಆದ್ರಿಂದ ನಾವು ನಮ್ಮ ಮನಸ್ಸನ್ನ ಹೆಚ್ಚು ಶುದ್ಧಿ ಮಾಡಿಕೊಂಡ್ರೆ ನಮ್ಮ ಸಾಕ್ಷಿಯ ಚೈತನ್ಯದ ಗುಣಗಳು ನಮ್ಮ ಮನಸ್ಸಲ್ಲಿ ಹೆಚ್ಚು ಬರುತ್ತೆ. ನಮ್ಮ ಮನಸ್ಸಿನ ದೋಷಗಳಿಂದ ಆ ಗುಣ ಬರೋದೇ ಇಲ್ಲ. ಕನ್ನಡಿಯನ್ನು ಉಜ್ಜಿದ ಮೇಲೆ ತಾನೆ ಚೆನ್ನಾಗಿ ಮುಖ ಕಾಣೋದು. ಹಾಗೆ ಇಲ್ಲೂ ಕೂಡ ಚೈತನ್ಯವು ಸಮಾನವಾಗಿ ಎಲ್ಲರಲ್ಲೂ ಇದ್ರು. ಸೂರ್ಯ ಚಂದ್ರ ಅಗ್ನಿಗಳಲ್ಲಿ ವಿಶೇಷವಾದಂತಹ ಉಪಾಧಿ ಇದೆ, ಅದು ಹುಟ್ಟಿನಿಂದಲೇ ಅಂತಹದ್ದು. ನಮಗಾದ್ರೆ ಪ್ರಯತ್ನ ಬೇಕು. ಸೂರ್ಯನಲ್ಲೂ ಚಂದ್ರನಲ್ಲೂ ಅಗ್ನಿಯಲ್ಲೂ ಆಯಾ ದೇವತೆಯಾಗಿ ಹುಟ್ಟುವಾಗಲೇ ಆಯಾ ಉಪಾಸನೆಯಿಂದ ಹುಟ್ಟಿರೋದ್ರಿಂದ ಚೈತನ್ಯದ ಪ್ರಕಾಶ ಸೂರ್ಯನಲ್ಲಿ ಹೆಚ್ಚು, ಚಂದ್ರನಲ್ಲಿ ಒಂದು ವಿಶಿಷ್ಟವಾದ್ದು, ಅಗ್ನಿಯಲ್ಲಿ ಇನ್ನೊಂದು ರೀತಿಯಾದದ್ದು ಅಂತ. ಇಲ್ಲಿ ಈ ವಿಭೂತಿಯನ್ನು ಉಪಾಸನೆ ಮಾಡೋದ್ರಲ್ಲಿ ತುಂಬಾ ಒಂದು ಲಾಭ ಏನಪ್ಪಾ ಅಂತಂದ್ರೆ, ಆ ಪರಮಾತ್ಮನ ಗುಣವೇ ಅಲ್ಲಿ ತೋರ್ತಾ ಇದೆ ಅಂತ ಹೇಳಿದ್ರಿಂದ ಪರಸ್ಪರ ಸ್ಪರ್ಧೆ, ಅಸೂಯೆ ಇವುಗಳು ಬರೋಲ್ಲ, ಕಾಮಾದಿ ದೋಷಗಳೇ ಬರೋದಿಲ್ಲ. ಯಾಕೆ ಅಂದ್ರೆ ಪರಮಾತ್ಮನೇ ಆಯಾ ಉಪಾಧಿಯಲ್ಲಿ ಇದ್ದಾನೆ, ಅಲ್ಲಿ ಹಾಗಿದ್ದಾನೆ ಅಷ್ಟೇ ಅಂತ ತಿಳ್ಕೊತೀವಿ ಹೊರತು ಹಾಗೇ ನನಗ್ ಬೇಕು, ಅದು ನನಗ್ ಬೇಕು, ಅವನಂತಾಗಬೇಕು ಅಂತ ಹೇಳಿ ಸ್ಪರ್ಧೆ, ಅಸೂಯೆ ಯಾವುದು ಬರಲ್ಲ. ಎಲ್ಲ ಶರೀರಗಳಲ್ಲೂ ಚೈತನ್ಯ ಅನ್ನುವಂತಹದ್ದು ಸಮಾನವಾಗಿದ್ದುಕೊಂಡು ಆಯಾ ಅಂತಃಕರಣದ ಒಂದು ಗುಣದೋಷಗಳಿಂದ ಆ ಚೈತನ್ಯದ ಅಭಿವ್ಯಕ್ತಿ ಹೆಚ್ಚು ಕಡಿಮೆ ಬರ್ತಾ ಇದೆ. ಅವರಿಗಾಗ್ರೆ ಅಷ್ಟು ಶಕ್ತಿ, ಇವರಿಗಾಗಿ ಈ ಶಕ್ತಿ ಅಂದ್ರೆ ಆ ಉಪಾಧಿ ಇದೆ ಹೊರತು ಚೈತನ್ಯವೇನೋ ಹೆಚ್ಚು ಕಡಿಮೆ ಆಗಿಲ್ಲ ಅಂತ. ಹೀಗೆ ವಿಭೂತಿಯ ಉಪಾಸನೆಗೂ ಬರುತ್ತೆ, ಈ ಪರಮಾತ್ಮನನ್ನ ಅರ್ಥಕೊಳ್ಳೋ ಜಾಗವನ್ನು ಹೇಳಕ್ ಬರುತ್ತೆ. ಈ ಜಗತ್ತಿನಲ್ಲಿ ಸೂರ್ಯ ಚಂದ್ರ ಅಗ್ನಿಗಳಿದಾರಲ್ಲ, ಇವರು ಜಗತ್ತಿನ ಅಸ್ತಿತ್ವ, ಪ್ರವೃತ್ತಿ, ಎಲ್ಲ ಕಾಲ, ಕರ್ಮ ಎಲ್ಲಕ್ಕೂ ಕಾರಣ. ಕರ್ಮ ಮಾಡ್ಬೇಕಾದ್ರು ಸೂರ್ಯ ಚಂದ್ರರ ಗತಿಯಿಂದ ಕರ್ಮ ಮಾಡ. ಇವತ್ತು ಪ್ರತಿಪತ್ತು ಪಾಡ್ಯ, ಇವತ್ತು ಇಷ್ಟಿ ಮಾಡಬೇಕು. ಯಾಕೆ ಇಷ್ಟಿ ಮಾಡ್ಬೇಕಂದ್ರೆ ಸೂರ್ಯ ಚಂದ್ರರು ಹುಣ್ಣಿಮೆ ದಿವಸ ಕರೆಕ್ಟಾಗಿ 180 ಡಿಗ್ರಿಗಿದ್ದಾರೆ, ಹುಣ್ಣಿಮೆ ಆಗಿದೆ, ಇವತ್ತು ಅಗ್ನಿಯಲ್ಲಿ ಇಷ್ಟಿ ಮಾಡ್ಬೇಕು. ಹೀಗೆ ಸೂರ್ಯ ಚಂದ್ರರು ಕಾಲವನ್ನು, ಋತುಭೇದವನ್ನು, ಹಗಲು ರಾತ್ರಿಗಳನ್ನು ಎಲ್ಲವನ್ನೂ ಉಂಟು ಮಾಡ್ತಾ ಇದರ ಜೊತೆಗೆ ಅಗ್ನಿಯಿಂದ ಕರ್ಮವನ್ನು ಮಾಡಿ ಅಗ್ನಿಯಲ್ಲಿ ಸೂರ್ಯನ ಜೊತೆ ಸೇರುವಂತಹ ಆ ಕಿರಣಗಳಿಂದ ನಮ್ಮ ಆಹುತಿಗಳು ಸೂರ್ಯ ಲೋಕಕ್ಕೆ ಕರ್ಕೊಂಡು ಹೋಗಿ ಮುಂದಿನ ಫಲವನ್ನು ಕೊಡುತ್ತೆ. ಏಕೇಹೀತಿ ಸಮಾಹುತಯ ಸುವರ್ಚಸಃ ಸೂರ್ಯಸ್ಯ ರಶ್ಮಿಭಿರ್ ಯಜಮಾನಂ ವಹಂತಿ. ಎಷ್ಟು ಆಹುತಿ ಕೊಡ್ತೀರೋ ಅದು ಕಿರಣಗಳ ಮೂಲಕ ಆ ಆಹುತಿ ಆ ಯಜಮಾನ ಶರೀರ ಬಿಟ್ಟ ಮೇಲೆ ಆ ಸೂರ್ಯ ರಶ್ಮಿಗಳು ಅವನ್ ಕರ್ಕೊಂಡು ಹೋಗ್ತಾ ಇರುತ್ತೆ ಅವನ ಕರ್ಮಕ್ಕೆ ತಕ್ಕ ಹಾಗೆ. ಹೀಗೆ ಒಂದು ರೀತಿಯಿಂದ ಸೂರ್ಯ ಚಂದ್ರ ಅಗ್ನಿಗಳು ಮಹಾವಿಭೂತಿ ಪುರುಷರಾಗಿ ಜಗತ್ತಿನ ಎಲ್ಲ ಕರ್ಮಕ್ಕೂ ಸಾಕ್ಷಿಗಳಾಗಿ
ಎಲ್ಲ ಕರ್ಮ ಫಲವನ್ನು ಉಂಟು ಮಾಡೋರಾದ್ರಿಂದ ಅದೊಂದು ಪರಮಾತ್ಮನ ವಿಭೂತಿ. ಅಲ್ಲೇ ವಿಶೇಷವಾಗಿ ಎತ್ಕೊಳ್ಳುತ್ತೆ ಅಂತ. ಪರಮಾತ್ಮನೇ ಅಲ್ಲಿ ಹೆಚ್ಚಾಗಿದ್ದಾನೆ ಅಂತಲ್ಲ, ಪರಮಾತ್ಮನು ಎಲ್ಲರಲ್ಲೂ ಏಕರೂಪ, ಎಲ್ಲರಲ್ಲೂ ಸಮಾನ. ಯಥಾ ಯಥಾಹಿ ಲೋಕೆ ಯಥಾಹಿ ಲೋಕೆ ತುಲ್ಯೇಪಿ ಮುಖ ಸಂಸ್ಥಾನೆ ತುಲ್ಯೇಪಿ ಮುಖ ಸಂಸ್ಥಾನೆ ನ ಕಾಷ್ಠಕುಡ್ಯಾದೌ ಮುಖಂ ಆವಿರ್ಭವತಿ ನ ಕಾಷ್ಠಕೊಡ್ಯಾದೋ ಮುಖಂ ಆವಿರ್ಭವತಿ ಆದರ್ಶಾದೌ ತು ಸ್ವಚ್ಛೇ ಸ್ವಚ್ಛತರೇ ಚ ತಾರತಮ್ಯೇನ ಆವಿರ್ಭವತಿ ತದ್ವತ್. ಸ್ವಚ್ಛೇ ಸ್ವಚ್ಛತರೇ ಚ ತಾರತಮ್ಯೇನ ಆವಿರ್ಭವತಿ ತದ್ವತ್. ಲೋಕದಲ್ಲಿ ಸಮಾನ ಮುಖ ಹತ್ರಕ್ಕೆ ಹೋಗೋದು ಅಂತ. ಮುಖ ಸಂಸ್ಥಾನ ಅಂದ್ರೆ ನಮ್ಮ ಮುಖದ ಆಕಾರ ಯಾವ್ದು ಹತ್ರಕ್ಕೆ ಹೋದ್ರು ಪ್ರತಿಬಿಂಬ ಬೀಳ್ಬೇಕು ಅಂದ್ರೆ ಬೀಳಲ್ಲ. ಮರದ ಹಲಗೆಯಲ್ಲಿ ಬೀಳಲ್ಲ, ಗೋಡೆ ಮೇಲೆ ಬೀಳಲ್ಲ. ಕಾಷ್ಠ ಅಂದ್ರೆ ಮರ, ಕುಡ್ಯ ಅಂದ್ರೆ ಗೋಡೆ, ಕುಡ್ಯಾದ ಆದಿ ಅಂದ್ರೆ ಇನ್ಯಾವುದೋ ಒಂದು ಮಣ್ಣು, ಮಣ್ಣಿನ ಹೆಂಟೆ, ಮಣ್ಣಿನ ತಟ್ಟೆ, ಇವುಗಳಲ್ಲೆಲ್ಲ ಮುಖದ ಪ್ರತಿಬಿಂಬ ಬೀಳಲ್ಲ. ನ ಮುಖಂ ಆವಿರ್ಭವತಿ. ಆದ್ರೆ ಕನ್ನಡಿಯಲ್ಲೋ ತೋರುತ್ತೆ. ಕನ್ನಡಿ, ಸ್ಟೀಲ್ ಪಾತ್ರೆಗಳು, ಕೆಲವು ನೀರು ಸ್ವಚ್ಛೇ ಸ್ವಚ್ಛ ತರೇ ಚಾಂದ್ರ, ಹೆಚ್ಚು ಸ್ವಚ್ಛ, ಇನ್ನೂ ಹೆಚ್ಚು ಸ್ವಚ್ಛ, ಅತಿ ಶುದ್ಧವಾದಲ್ಲಿ ತಾರತಮ್ಯೇನ, ಒಂದೇ ತರ ಅಂತಲ್ಲ. ಮುಖ ತೋರುವಾಗಲೂ ಕೆಲವಲ್ಲಿ ಮಬ್ಬಾಗಿ ತೋರುತ್ತೆ, ಕೆಲವು ಸ್ಫಟ, ಕೆಲವು ಸ್ಪಷ್ಟ, ಹೀಗೆ ತಾರತಮ್ಯವಾಗಿ ಮುಖದ ಪ್ರತಿಬಿಂಬ ಹೇಗೆ ತೋರುತ್ತೋ ಹಾಗೆಯೇ ಚೈತನ್ಯ ಅನ್ನೋದು ಸಮಾನವಾಗಿದ್ರು, ಸನ್ನಿಧಿಯು ಸಮಾನವಾಗಿದ್ರು, ಆ ಅಂತಃಕರಣದ ಉಪಾಧಿಗೆ ತಕ್ಕಂತೆ ಚೈತನ್ಯದ ಗುಣಗಳು ಹೆಚ್ಚು ಹೆಚ್ಚಾಗಿ ತೋರೋದು, ಕಡಿಮೆಯಾಗಿ ತೋರೋದು ಅನ್ನೋದು ಕಾಣಿಸ್ತಾ ಇದೆ ಅನುಭವದಲ್ಲಿ. ಇಲ್ಲಿ ತರ್ಕವೇನು ಮಾಡ್ಬೇಕಾಗಿಲ್ಲ ಅಂತ ಅರ್ಥ. ಗಾಮಾವಿಶ್ಯ ಚ ಭೂತಾನಿ ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಧಾರಯಾಮ್ಯಹಮೋಜಸಾ ಉಷ್ಣಾಮಿ ಚೌಷಧೀಃ ಸರ್ವಾಃ ಉಷ್ಣಾಮಿ ಚೌಷಧೀಃ ಸರ್ವಾಃ ಭೂತ್ವಾ ರಸಾತ್ಮಕಃ ಸೋಮೋ ಭೂತ್ವಾ ರಸಾತ್ಮಕಃ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಉಷ್ಣಾಮಿ ಚೌಷಧೀಃ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ. ದೇವಾನ್ ಪಿತॄನ್ ಕೃಷ್ಣೇ ಹೇಳ್ರೋ ತರ್ಪಯತ್ಯಮೃತೇನ ಯಃ ಯಶ್ಚ ರಾಜಾ ದ್ವಿಜಾತೀನಾಂ ತಸ್ಮೈ ಸೋಮಾತ್ಮನೇ ನಮಃ. ಹೌದು, ಪರಿಶೀಲನೆ ಮಾಡ. ಗಾಂ ಆವಿಶ್ಯ ಚ ಭೂತಾನಿ ಧಾರಯಾಮಿ ಅಹಂ ಓಜಸಾ ಉಷ್ಣಾಮಿ ಚ ಓಷಧೀಃ ಸರ್ವಾಃ ಸೋಮಃ ಭೂತ್ವಾ ರಸಾತ್ಮಕಃ. ನಾನು ಭೂಮಿಯನ್ನು ಒಳಹಕ್ಕು, ಭೂಮಿಯನ್ನ ಎತ್ತಿ ಹಿಡಿತೀನಿ, ಭೂಮಿಯ ಮೇಲೆ ಇರುವ ಸಮಸ್ತ ಭೂತಗಳನ್ನು ನಾನೇ ಧಾರಣೆ ಮಾಡ್ತೇನೆ. ನನ್ನ ಓಜಸ್ಸು, ಓಜಸ್ಸು ಅಂದ್ರೆ ಬಲ, ಆಕ್ರಮಣ ಮಾಡುವ ಶಕ್ತಿ, ಎಳ್ಕೊಳ್ಳೋ ಶಕ್ತಿ, ಇದಿಷ್ಟು ಕೂಡ ಓಜಸ್ಸು ಅಂತ ಅರ್ಥ ಬರುತ್ತೆ. ಹೀಗೆ ಗಾ ಅಂದ್ರೆ ಇಲ್ಲಿ ಭೂಮಿ, ಭೂಮಿಯನ್ನ ಪ್ರವೇಶ ಮಾಡಿ ಸಕಲ ಭೂತಗಳನ್ನು ನಾನೇ ಧಾರಣೆ ಮಾಡ್ತೇನೆ. ಭೂಮಿ ಧಾರಣೆ ಮಾಡ್ತಾನೆ ಅಂದ್ರು ಭೂಮಿಯಲ್ಲಿರುವ ಚೈತನ್ಯವೂ ನಾನೇ, ಅಲ್ಲಿರುವ ಶಕ್ತಿಯೂ ನಾನೇ. ಭೂಮಿಯ ಶಕ್ತಿಯಿಂದ ಈ ಭೂಮಿಯ ಮೇಲೆ ಇರುವ ಎಲ್ಲ ಪ್ರಾಣಿಗಳನ್ನು ಹೊತ್ಕೊಂಡಿದ್ದೀನಿ, ಯಾರನ್ನು ಬಿಡೋದಿಲ್ಲ, ಎಲ್ಲವನ್ನು ಧಾರಣೆ ಮಾಡ್ತೇನೆ. ಬರೀ ಧಾರಣೆ ಅಷ್ಟೇ ಅಲ್ಲ, ಅವರು ಮಾಡಿರೋ ಏನಿದ್ರು ಎಲ್ಲಕ್ಕೂ ಕ್ಷಮೆ. ಕಾಲಿಂದ ತುಳಿತಾರೆ, ಗಲೀಜ್ ಮಾಡ್ತಾರೆ, ಏನ್ ಮಾಡಿದ್ರು ಭೂದೇವಿ ಅವಳು ತಡ್ಕೋತಾಳೆ. ಹೇಗೆ ಭೂಮಿ ಅನ್ನೋದು ಕೂಡ ಪರಮಾತ್ಮನ ಒಂದು ವಿಭೂತಿ. ಆ ಭೂಮಿಯಾಗಿ ಹೀಗೆ ಮಾಡ್ತಾನೆ. ಇನ್ನು ಭೂಮಿಯ ಮೇಲೆ ಒಳ್ಳೆ ಔಷಧಿ ಗಿಡಗಳು, ಔಷಧಿ ಅಂದ್ರೆ ಔಷಧ್ಯ ಫಲಪಾಕ ಅಂತ, ಇದು ಭತ್ತ, ರಾಗಿ, ಜೋಳ, ಗೋಧಿ ಈ ಕಾಳುಗಳಾಗಿ ಹುಟ್ಟೋದು ಇದೆಯಲ್ಲ, ಅದು ಔಷಧಿ. ಆ ಔಷಧಿಯಾಗಿ ಹುಟ್ಟೋದಕ್ಕೋಸ್ಕರವಾಗಿ ನಾನೇ ಸೋಮನಾಗಿ, ಸೋಮ ರಸವಾಗಿ ಬಂದು ಔಷಧಿಗಳನ್ನೆಲ್ಲ ಪುಷ್ಟಿ ಮಾಡಿ, ಆ ಔಷಧಿಗಳ ಮೂಲಕ ಮನುಷ್ಯರಿಗೆ ಅನ್ನವಾಗಿ, ಆ ಅನ್ನದಿಂದ ಮನುಷ್ಯರ ದೇಹವನ್ನು ಪುಷ್ಟಿ ಪಡ್ತಾನೆ ಅಂತ. ಇದು ಅದ್ಭುತವಾದಂತಹ ಒಂದು ವ್ಯವಸ್ಥೆ. ಹೇಗೆ ಅಂದ್ರೆ ಸೂರ್ಯನ ಹಿಂದೆ ಸೂರ್ಯನಿಗೆ ಒಂದು ಶಕ್ತಿಯಾಗಿ ಸೋಮಲೋಕ ಇದೆ ಅಂತ ಒಂದು ಕಥೆ. ಸೂರ್ಯನ ಮೇಲೆ ಸೋಮಲೋಕ, ಸೂರ್ಯನಿಗೆ ಇಂಧನ, ಆ ಸೋಮರಸ ಇಂಧನವನ್ನ ಸೂರ್ಯ ತಾನು ಕುಡಿದು ರಶ್ಮಿಗಳ ಮೂಲಕ ಭೂಮಿ ಕಳಿಸ್ತಾನೆ. ಆ ರಶ್ಮಿಗಳ ಮೂಲಕ ಭೂಮಿಗೆ ಬಂದ್ರೆ ಆ ರಶ್ಮಿಗಳಿಂದ ಬಂದ ಸೋಮವನ್ನ ಹೀರಿಕೊಳ್ಳುವ ಶಕ್ತಿ ಪರಮಾತ್ಮ ಬರೀ ಗಿಡ ಮರಗಳಿಗೆ ಮಾತ್ರ ಕೊಟ್ಟೆ ಹೊರತು ಮನುಷ್ಯರಿಗಿಲ್ಲ.
ಮನುಷ್ಯರು ಗಿಡ ಮರಗಳಿಂದ ಆ ಸೋಮರಸವನ್ನು ತಗೋಬೇಕು. ಆದ್ರಿಂದ ಸೂರ್ಯನ ರಶ್ಮಿಗಳಿಂದ ಬಂದಂತಹದ್ದನ್ನ ಸೂರ್ಯ ರಶ್ಮಿಗಳಿಂದಲೇ ಬಂದಂತಹ ನೀರಿನ ರಸರೂಪದಲ್ಲಿ ಆ ಗಿಡ ಮರಗಳಿಗೆ ಸೇರಿಸಿ ಅಲ್ಲಿ ಸೋಮರಸ ಸೇರ್ಕೊಳ್ಳುತ್ತೆ. ಸೋಮರಸ ಅಂದ್ರೆ ಅನ್ನರಸ, ತಂಪಾದ ರಸ. ಆ ಸೋಮರಸ ಗಿಡ ಮರಗಳಲ್ಲಿ ಸೇರಿದ ಮೇಲೆ ಆಮೇಲೆ ಎಲ್ಲ ಪ್ರಾಣಿಗಳಿಗೂ ಅದೇ ಅನ್ನವಾಗತ್ತೆ. ಹೀಗೆ ಹೊಟ್ಟೆ ಒಳಗೆ ಮುಂದೆ ಅಗ್ನಿಯಾಗಿಯೂ ಹೇಳ್ತಾನೆ, ನಾನೇ ವೈಶ್ವಾನರಾಜ್ಞಿಯಾಗಿ ಹೊಟ್ಟೆಯಲ್ಲಿ ಇರ್ತೀನಿ, ಸೋಮರಸವಾಗಿ ಅನ್ನವಾಗಿ ಬರ್ತೇನೆ. ಹೀಗೆ ಅನ್ನ ಮತ್ತು ಹೊಟ್ಟೆ ಅಗ್ನಿ ಇಬ್ಬರೂ ಸೇರಿ ಅಗ್ನಿ ಸೋಮಾತ್ಮಕವಾಗಿ ಈ ಜಗತ್ತನ್ನೇ ಧಾರಣೆ ಮಾಡಿದ್ದೀನಿ ಅಂತ ಹೇಳಿ ಒಂದು ವೈಜ್ಞಾನಿಕ ದೃಷ್ಟಿಯಿಂದ ಹೇಳಿರೋ ಹಾಗೆ ಸ್ಪಷ್ಟವಾಗಿದೆ. ಏನಪ್ಪಾ ಅಂದ್ರೆ ನಮ್ಮಲ್ಲಿ ಗಣಿತ ಹೇಳಿಲ್ಲ, ನಿಯಮ ಹೇಳಿದ್ದಾರೆ ಹೊರತು ಎಷ್ಟು ಸೋಮ ಬರುತ್ತೆ, ಸೂರ್ಯರಶ್ಮಿಗಳಲ್ಲಿ ಆ ಸೋಮರಸ ಬಂದದ್ದು ಹೇಗಾಗತ್ತೆ ಅಂತ. ನಮ್ಮ ವೇದದಲ್ಲಿ ಒಂದು ಮಾತಿದೆ, ತೃತೀಯಸ್ಯಾಮಿತೋ ದಿವಿ ಸೋಮಾಸೀತ ಕಥೆ. ಈ ಲೋಕದಿಂದ ಮೂರನೇ ಲೋಕ ಅಂದ್ರೆ ಸ್ವರ್ಗಲೋಕದಲ್ಲಿ ಸೋಮರಸ ಇತ್ತು. ಆ ಸ್ವರ್ಗಲೋಕದ ಸೋಮರಸವನ್ನ ಸೋಮೋ ರಾಜ ಸಂಭವತಿ ಅಂತ ಹೇಳಿದ್ರಲ್ಲ, ಆ ಸೋಮರಾಜನನ್ನ ಹೋಮ ಮಾಡ್ತಾರೆ ಮೋಡಗಳಲ್ಲಿ. ಆಗ ಅವನು ಸೋಮರಾಜ ಬಂದು ಕಿರಣಗಳ ಮೂಲಕ ಭೂಮಿಗೆ ಬರ್ತಾನೆ, ಆಮೇಲೆ ಔಷಧಿ ಗಿಡಗಳಾಗ್ತಾನೆ. ಹೀಗೆ ಎಲ್ಲ ಪ್ರಪಂಚದ ಚಕ್ರವೇ ಹೀಗೆ ಸೋಮರಸವು ಸೂರ್ಯ ರಶ್ಮಿಗಳ ಮೂಲಕ ಗಿಡ ಬರುತ್ತೆ ಅನ್ನುವಂತಹ ಒಂದು ವ್ಯವಸ್ಥೆಯನ್ನ ಭಗವಂತ ಚೈತನ್ಯ ರೂಪವಾಗಿದ್ದಾನೆ. ಇಲ್ಲಿ ಮುಖ್ಯವಾಗಿ ಭೂಮಿಯಾಗಿ ಎಲ್ಲಾ ಪ್ರಾಣಿಗಳನ್ನು ಧಾರಣೆ ಮಾಡೋದು, ಸೋಮರಸವಾಗಿ ಎಲ್ಲಾ ಔಷಧಿಗಳನ್ನು ಪುಷ್ಟಿಗೊಳಿಸೋದು, ಅನ್ನವಾಗೋದು, ಇದೆರಡೂ ನನ್ನದೇ ಆದ ವಿಭೂತಿ ಅಂತ ಎರಡು ವಿಭೂತಿಯನ್ನ ಈ ಶ್ಲೋಕದಲ್ಲಿ ಹೇಳಿದ್ದಾನೆ. ಓದಿಸ್ತೇ. ಕಿಂಚ ಗಾಂ ಪೃಥಿವೀಂ ಆವಿಶ್ಯ ಕಿಂಚ ಗಾಂ ಪೃಥಿವೀಂ ಆವಿಶ್ಯ ಪ್ರವಿಶ್ಯ ಚ ಧಾರಯಾಮಿ ಭೂತಾನಿ ಜಗತ್ ಅಹಂ ಓಜಸಾ ಬಲೇನ ಯದ್ಬಲಂ ಕಾಮರಾಗ ವಿವರ್ಜಿತಂ ಐಶ್ವರಂ ರೂಪಂ ಜಗದ್ವಿಧಾರಣಾಯ ಪೃಥಿವ್ಯಾಮಾವಿಷ್ಟಂ ಯೇನ ಗುರ್ವೀ ಪೃಥಿವೀ ನಾಥಃ ಪತತಿ ನ ವಿದೀರ್ಯತೆ ಚ. ಏನ ಗುರುವೀ ಪೃಥಿವೀ ನಾಥಃ ಪತತಿ ನ ವಿದೀರ್ಯತೆ ಚ. ಹೀಗೆ ಭೂಮಿಯ ಒಳಗೆ ನಾನು ಪ್ರವೇಶ ಮಾಡಿ ಈ ಜಗತ್ತಿನಲ್ಲಿರುವ ಎಲ್ಲ ಭೂತಗಳನ್ನು ಎಲ್ಲ ವಸ್ತುಗಳನ್ನು ಧಾರಣೆ ಮಾಡ್ತೇನೆ ನನ್ನ ಬಲದಿಂದಲೇ ಅಂತ. ಈ ಬಲಕ್ಕೆ ಕಾಮ ರಾಗ ಅನ್ನೋದಿಲ್ಲ. ಕಾಮರಾಗದ ಬಲ ತತ್ಕಾಲದಲ್ಲಿ ಮಾತ್ರ ಎದ್ದಿರತ್ತೆ. ಇದು ಶಾಶ್ವತವಾಗಿರುವ ಬಲವಾದ್ರಿಂದ ಇದು ಕಾಮರಾಗದ ಬಲ ಅಲ್ಲ, ಇದು ಈಶ್ವರನ ಸ್ವರೂಪದ ಬಲ, ಜಗತ್ತನ್ನೇ ಎತ್ತಿ ಹಿಡಿದಿರುವ ಬಲ ಅಂತ. ಇಲ್ಲಿ ಇನ್ನೊಂದು ಅರ್ಥವನ್ನು ಮಾಡಬಹುದು. ಪೃಥ್ವಿಯಲ್ಲಿ ಒಳಗ ಪ್ರವೇಶ ಮಾಡಿದಾಗೆ, ಈ ಭೂಮಿ ಕೆಳಗೆ ಬೀಳ್ದಾಗೆ ಸೂರ್ಯನ ಮೂಲಕವಾಗಿ ಹಿಡ್ಕೊಂಡಿದ್ದೀನಿ ಅಂತ ಮಾಡ್ಬೋದು. ಮುಂದಿನ ಶ್ಲೋಕದಲ್ಲಿ ಹಿರಣ್ಯ ಗರ್ಭನೇ ಎಲ್ಲವನ್ನು ಹಿಡ್ಕೊಂಡಿದ್ದಾನೆ ಅಂತ ಬರುತ್ತೆ. ಭಾಷ್ಯಕಾರ ಉದಾಹರಣೆ ಕೊಡ್ತಾರೆ. ಅಂದ್ರೆ ಭೂಮಿ ಇಷ್ಟು ಭಾರವಾದ್ರೂ ಕೆಳಗಡೆ ಆಕಾಶಕ್ಕೆ ಯಾಕೆ ಹೋಗಲ್ಲ ಅಂದ್ರೆ, ಒಳಗೆ ಭೂದೇವತೆಯನ್ನ ಒಳಗಿದ್ಕೊಂಡು ಹಿಡ್ಕೋತೇನೆ, ಸೂರ್ಯನಾಗಿ ಅಲ್ಲಿಂದ ಹಿಡ್ಕೋತೇನೆ. ಇದು ಸೂರ್ಯನಿಗೂ ಭೂಮಿಗೂ ಇರುವಂತಹ ಒಂದು ಸಂಬಂಧ ಇದೆಯಲ್ಲ, ಇದು ಮನುಷ್ಯನಿಗೆ ಕತ್ತರಿಸೋಕ್ ಬರಲ್ಲ, ತುಂಡು ಮಾಡೋಕ್ ಬರಲ್ಲ. ಅದು ಆ ನಿಯಮದಲ್ಲೇ ಹಾಗೇ ಇರಬೇಕು. ಭೂಮಿ ಅದೇ ವೃತ್ತದಲ್ಲಿ ಅದೇ ಪಥದಲ್ಲೇ ಇರಬೇಕು, ಸೂರ್ಯನು ಹಾಗೆ ಹಿಡ್ಕೋಬೇಕು. ಆ ಸೂರ್ಯ ಭೂಮಿ ಎರಡನ್ನೂ ಕೂಡ ಪ್ರಾಣಾತ್ಮನಾದ ಹಿರಣ್ಯ ಗರ್ಭ ಹಿಡ್ಕೋಬೇಕು. ಹೀಗೆ ಜಗತ್ತಿನ ಅಷ್ಟೂ ವ್ಯವಸ್ಥೆಯನ್ನು ಪರಮಾತ್ಮ ತಾನೇ ಮಾಡಿದ್ದಾನೆ. ಇದು ಒಂದು ವಿಭೂತಿ. ಭೂಮಿಯ ಒಳಗೆ ಸೇರಿಕೊಂಡು ಭೂಮಿಯನ್ನ ಎತ್ತಿ ಹಿಡಿದು ಭೂಮಿಯ ಮೇಲಿರೋ ಎಲ್ಲ ಭೂತಗಳನ್ನು ಧಾರಣೆ ಮಾಡಿದ್ದಾನೆ. ಒಂದು ರೀತಿ ಒಳಗಿಂದ ಧಾರಣೆ ಮಾಡಿದಾನ ಅಂತವ್ರು ಹೇಳ್ರಿ, ಸೂರ್ಯ ರೂಪನಾಗಿ ಧಾರಣೆ ಮಾಡಿದಾನೆ ಅಂತ ಆದ್ರೂ ಹೇಳಿ. ಹೀಗೆ ಹಿಂದಿನ ಶ್ಲೋಕದಲ್ಲಿ ಸೂರ್ಯನ ಹೇಳಿ ಇಲ್ಲಿ ಭೂಮಿಯನ್ನು ಹೇಳಿದ್ರಿಂದ ಸೂರ್ಯನೇ ಭೂಮಿಯನ್ನು ಎತ್ತಿ ಹಿಡಿದಾನೆ ಅಂತ ಹೇಳ್ಬೋದು. ತಥಾಚ ಮಂತ್ರವರ್ಣ ಏನ ರುಗ್ರ ಪೃಥಿವೀ ಚ ದೃಢೇ ಧಾರ ಪೃಥಿವೀಂದ್ಯಾಂ ಇತ್ಯಾದಿಶ್ಚ ಈ ಎರಡು ಮಂತ್ರದಲ್ಲಿ ನಮ್ಮ ಗುರುಗಳು ಟಿಪ್ಪಣಿಯಲ್ಲಿ ಬರ್ದಿದ್ದಾರೆ. ಈ ಮಂತ್ರ ಹಿರಣ್ಯ ಗರ್ಭನ ಹೊಗಳಕ್ ಬಂದಿರೋ ಮಂತ್ರ. ಹಿರಣ್ಯ ಗರ್ಭ ಸಮವರ್ತತಾಗ್ರೇನೋ ಆ ಯುಂಜಾನದ 8 ಮಂತ್ರಗಳು ಹಿರಣ್ಯ ಗರ್ಭನ ವರ್ಣನೆ. ಆದ್ರೂ ಹಿರಣ್ಯ ಗರ್ಭನಲ್ಲೂ ಚೈತನ್ಯವಾದ ರೂಪನಾದ ಪರಮಾತ್ಮನೇ ಹಿರಣ್ಯ ಗರ್ಭನಿಗೆ ಆ ಶಕ್ತಿ ಕೊಟ್ಟಿರೋದ್ರಿಂದ ಹಿರಣ್ಯ ಗರ್ಭ ಧಾರಣೆ ಮಾಡಿದಾನೆ ಎಂದು ಪರಮಾತ್ಮನೇ ಧಾರಣೆ ಮಾಡಿದಾನೆ ಅಂತ ಅರ್ಥ. ಆ ಉಗ್ರವಾದ ದ್ವಿಲೋಕ, ಉಗ್ರ ಅಂತ ಯಾಕೆ ದ್ವಿಲೋಕ ಕರಿತೀವಿ ಅಂದ್ರೆ ಎಲ್ರಿಗೂ ಪ್ರವೇಶ ಇಲ್ಲ. ಯಾರು ಉಪಾಸಕರೋ, ಯಾರು ಮಹಾಜ್ಞಾನಿಗಳೋ, ಮಹಾ ತಪಸ್ವಿಗಳೋ, ಯಾರು ನೈಷ್ಠಿಕ ವ್ರತದಲ್ಲಿ ಇರ್ತಾರೋ
ಅವರಿಗೆ ಮಾತ್ರ ಸ್ವರ್ಗಲೋಕ ಪ್ರವೇಶವಾದ್ರೆ ಉಗ್ರ, ಎಲ್ಲರನ್ನು ಇಟ್ಕೊಳ್ಳಲ್ಲ. ಸತ್ಯಸ್ಯಾಪಿ ಹಿತಂ ಮತಂ ಮತಗೆ, ಇವನೇ ಸೂರ್ಯನೇ ತನ್ನಿಂದ ಮೇಲಕ್ಕೆ ಬಿಡೋದಿಲ್ಲ. ಆ ಬಾಕಿ ಬರೀ ಕರ್ಮಿಗಳನ್ನ, ಬರೀ ಪಶು ಪ್ರಾಣಿಗಳಂತ ಇರೋರನ್ನ ಸೂರ್ಯ ಬಿಡೋದಿಲ್ಲ. ಆ ಉಗ್ರವಾದ ದ್ಯುಲೋಕ ಮೇಲಿದೆ, ಸೂರ್ಯನಿಂದ ಮೇಲಿದೆ. ಆ ಉಗ್ರವಾದ ದ್ಯುಲೋಕವನ್ನು, ಶಿವಿಯನ್ನು ದೃಢ ಅಂತ ಆಗ್ಬೇಕು. ದೃಢೇ ಅಂತ ಋಗ್ವೇದದಲ್ಲಿ ನಂಬೇದ ದೃಢ ಏನದ್ದು ಉಗ್ರ ದಿವಿಚ ದೃಢೇನ, ದೃಢೇ ದ್ವೇಷನ ಜೌಹು ಪೃಥಿವಿ ದೃಢೇ. ದೃಢೆ ಎರಡನ್ನೂ ಕೂಡ ಎತ್ತಿ ಹಿಡಿದಿದ್ದಾನೆ. ಆಮೇಲೆ ಅವನು ಸದಾಧಾರ ಪೃಥಿವೀಂದ್ಯಾ ಮುತೇಮಾಮತ, ಅವನೇ ಈ ಪೃಥಿವಿಯನ್ನು ದ್ಯುಲೋಕವನ್ನು ಧಾರಣೆ ಮಾಡಿದ್ದಾನೆ ಅಂತ ಎರಡೂ ಮಂತ್ರಗಳಲ್ಲೂ ಸೂರ್ಯನನ್ನು ಭೂಮಿಯನ್ನು ಎರಡನ್ನೂ ಹಿಡ್ಕೊಂಡಂತ ಹಿರಣ್ಯಗರ್ಭ ಸಮಷ್ಟಿ ಪ್ರಾಣ ಹಿರಣ್ಯಾತ್ಮ, ಅದನ್ನೇ ಸೂತ್ರೇ ಮಣಿಗಣ ಇವ ಅಂತ ಹೇಳಿದ್ದು ಹಿಂದಿಗೆ ಪರಮಾತ್ಮ. ನಾನು ಹಿರಣ್ಯಗರ್ಭನಾಗಿ ಜಗತ್ತಿನ ನಕ್ಷತ್ರಗಳು, ಗ್ರಹಗಳು, ಸೂರ್ಯ, ಚಂದ್ರ ಎಲ್ಲವನ್ನು ಆಯಾ ಜಾಗದಲ್ಲೇ ಇರುವ ಹಾಗೆ, ಹೇಗೆ ದಾರ ಮಣಿಗಳನ್ನ ಕೋಣಿಸಿದ್ರೆ ದಾರದಲ್ಲಿ ಅಲ್ಲಲ್ಲೇ ಇರುತ್ತೆ, ಬೇರೆ ಕಡೆ ಹೋಗಲ್ವೋ, ಹಾಗೆ ಹಿರಣ್ಯಗರ್ಭ ಎಂಬ ಸೂತ್ರಾತ್ಮನಿಂದ, ಅದಕ್ಕೆ ಸೂತ್ರಾತ್ಮ ಅಂತ ಹೆಸರು. ಆ ಸೂತ್ರಾತ್ಮನಲ್ಲಿ ಸಮಸ್ತ ಮಂಡಲಗಳು, ಜ್ಯೋತಿರ್ಮಂಡಲಗಳು, ಗ್ರಹಮಂಡಲಗಳು, ಭೂಮಿ, ಸೂರ್ಯ, ನಕ್ಷತ್ರಗಳು ಎಲ್ಲ ಹಾಗೆ ಇವೆ. ಎಲ್ಲೂ ಹಾರ ಹೋಗಲ್ಲ, ದೂರ ಹೋಗಲ್ಲ. ಅಂಥ ಸ್ವರೂಪನಾಗಿ ಎಲ್ಲವನ್ನು ಧಾರಣೆ ಮಾಡಿದ್ದೇನೆ. ಅದು ನನ್ನ ವಿಭೂತಿ ಅಂತ ಪರಮಾತ್ಮನ ವಿಭೂತಿಯನ್ನ ಹೇಳ್ತಾ ಇದ್ದಾರೆ. ಅತಃ ಗಾಮಾವಿಶ್ಯ ಭೂತಾನಿ, ಅತಃ ಗಾಮಾವಿಶ್ಯ ಚ ಭೂತಾನಿ ಚರಾಚರಾಣಿ ಧಾರಯಾಮಿ ಇತಿ ಯುಕ್ತಮುಕ್ತಂ, ಚರಾಚರಾಣಿ ಧಾರಯಾಮಿ ಇತಿ ಯುಕ್ತಮುಕ್ತಂ. ಆದ್ರಿಂದ ಗಾಮಾವಿಶ್ಯ ಭೂಮಿಯನ್ನ, ಸೂರ್ಯನನ್ನ ಎಲ್ಲವನ್ನೂ ಹಿಡಿದಿರೋದ್ರಿಂದ ಈ ಭೂಮಿಯಲ್ಲೂ ಇದ್ದುಕೊಂಡು ಆ ಭೂತ ಶಬ್ದಕ್ಕೆ ಪಂಚಭೂತ ಅಂತ ಅರ್ಥ ಬರುತ್ತೆ. ಇಲ್ಲ ಆದ್ರೆ ಓಡಾಡೋ ಪ್ರಾಣಿಗಳು ಅಂತ ಇಟ್ಕೊಂಡು ಚರಾಚರಾಣಿ ಭೂತಾನಿ ಧಾರಯಾಮಿ, ಪಂಚಭೂತಗಳನ್ನ ಭೂಮಿ ಧಾರಣೆ ಮಾಡುತ್ತೆ ಅನ್ನೋದು ಹೊಂದೋದಿಲ್ಲ. ಅದನ್ನ ಭೂಮಿಯ ಮೇಲೆ ಇರುವಂತಹ ಪ್ರಾಣಿಗಳ ಅಷ್ಟೂ ಜನ ಚತುರ್ವಿಧ ಭೂತಗ್ರಾಮಗಳನ್ನ ಆ ಪರಮಾತ್ಮನೇ ಎತ್ತಿ ಹಿಡಿದಿದ್ದಾನೆ, ಅವನೇ ಧಾರಣೆ ಮಾಡಿದಾನೆ ಅಂತ ಹೇಳಿದ್ದು ಯುಕ್ತವಾಗಿದೆ. ಅನುಭವಕ್ಕೂ ಹೊಂದತ್ತೆ. ಭೂಮಿ ತಾನೆ ತನ್ನ ಮೇಲಿರೋ ಅಷ್ಟೂ ಪ್ರಾಣಿಗಳನ್ನು ಹೊತ್ಕೊಂಡಿರೋದು. ಭೂತಾಯಿ ಭೂತಗಳನ್ನ ಧಾರಣೆ ಮಾಡೋದ್ರಿಂದ ಭೂತಧಾರಿಣಿ ಅಂತ ಹೆಸರು. ಸಕಲ ಭೂತಗಳನ್ನು ಧಾರಣೆ ಮಾಡಿರೋದ್ರಿಂದ ಅವಳಿಗೆ ಮಹಾಕ್ಷಮೆ. ಅವಳಿಗೆ ಅಯ್ಯೋ ನಂಗೆ ಸುಸ್ತಾಯ್ತು, ಭಾರ ಆಯ್ತು ಅಂತ ಎಳಿಸೋದಿಲ್ಲ. ಆ ರೀತಿ ಭೂಮಿ ಧಾರಣೆ ಮಾಡಿದ್ದಲ್ಲದೆ ಕಿಂಚ ಓಷಧಿ ಸರ್ವಾಹ, ಕಿಂಚ ಪೃಥಿವ್ಯಾಂ ಜಾತಾಃ ಓಷಧೀಃ ಸರ್ವಾಃ ಪುಷ್ಣಾಮಿ, ವ್ರೀಹ್ಯವಾದ್ಯಾಃ ಪುಷ್ಣಾಮಿ, ರಸಸ್ವಾದುಮತೀಶ್ಚ ಕರೋಮಿ, ಪುಷ್ಟಿಮತೀಃ ರಸಸ್ವಾದುಮತೀಶ್ಚ ಕರೋಮಿ. ಸೋಮೋ ಭೂತ್ವಾ ರಸಾತ್ಮಕಃ, ಸೋಮೋ ಭೂತ್ವಾ ರಸಾತ್ಮಕಃ, ಸೋಮಸ್ಸನ್ ರಸಾತ್ಮಕಃ ರಸಸ್ವಭಾವಃ, ಸೋಮಸ್ಸನ್ ರಸಾತ್ಮಕಃ ರಸಸ್ವಭಾವಃ. ಈಗ ಭೂಮಿಯಲ್ಲಿ ಹುಟ್ಟಿರುವಂತಹ ಔಷಧಿಗಳು ಎಲ್ಲ ಯವಾದಿ ಔಷಧಿಗಳು. ವ್ರೀಹಿ ಅಂದ್ರೆ ಭತ್ತ, ಯವ ಅಂದ್ರೆ ಗೋಧಿ, ಭತ್ತ, ಗೋಧಿ ಮುಂತಾದ ಸಸ್ಯಗಳೆಲ್ಲಕ್ಕೂ ನಾನು ಪುಷ್ಟಾಮಿ, ಪುಷ್ಟಿಯನ್ನು ಕೊಡ್ತೇನೆ ಅಂತ. ಪುಷ್ಟಿ ಅಂದ್ರೆ ಬೇರೆ ಬೇರೆ ವಿಧವಾದಂತಹ ಶಕ್ತಿಗಳು. ಎ ಜೀವಸತ್ವ, ಬಿ, ಡಿ ಅಂತ ಏನೋ ಹೇಳ್ತಾರಲ್ಲ, ಅದೇ ಒಂದೊಂದ ಹೇಳ್ತಾರೆ. ನಾನಾ ತರಹವಾದ ಪುಷ್ಟಿಗಳುಳ್ಳ ರುಚಿಯಾದ ಸ್ವಾದುಮತಿ, ಬಹಳ ಇಷ್ಟ ತರಹವಾದಂತಹದ್ದಾಗಿ ಮಾಡ್ತೇನೆ. ಎಲ್ಲರೂ ತಿನ್ನೋದೇ ಇಲ್ಲ. ಈ ಮನುಷ್ಯನಿಗೆ ಶಕ್ತಿ ಬರ್ಬೇಕಾದ್ರೆ ಅದ್ರ ರುಚಿ ಇರ್ಬೇಕು. ರುಚಿನೇ ಇಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಒಳ್ಳೆ ರಸವತ್ತಾದ, ಫಿಲ್ಟರ್ ಅಂತೆ ಶಕ್ತಿಶಾಲಿಯಾದ, ಅಂದ್ರೆ ಫಿಲ್ಟರ್ ಮಾಡಿ ರಶ್ಮಿಯಿಂದ ನೀರು, ನೀರಿಂದ ಗಿಡ, ಗಿಡದೇಹದಿಂದ ಕಾಳು, ಕಾಳದಿಂದ ಅದ್ರೊಳಗಿರೋ ಇದು, ಹಾಗೆಲ್ಲವನ್ನು ಸೇರಿಸಿ ತುಪ್ಪ ಉಂಟಾಗೋದು ಹಾಗೆ ಅಂದ್ರೆ ಭೂಮಿಯಿಂದ ಸಾರ ಹಿಡ್ಕೊಂಡು ಗಿಡ, ಸಸ್ಯಗಳು, ಹುಲ್ಲುಗಳು ಬೆಳೆಯುತ್ತೆ. ಹುಲ್ಲನ್ನು ತಿಂದು ದೇಹಕ್ಕೆ ಹಸು ತಾನು ತಿನ್ನತ್ತೆ. ಆ ಹಸುವಿನ ದೇಹದಲ್ಲಿ ಹಾಲಾಗತ್ತೆ, ಅದು ಫಿಲ್ಟರ್. ಹಾಲಿನ ಫಿಲ್ಟರ್ ಬೆಣ್ಣೆ, ಇದು ಮೊಸರನ್ನ ಫಿಲ್ಟರ್ ಮಾಡಿ ಬೆಣ್ಣೆಯನ್ನು ಫಿಲ್ಟರ್ ಮಾಡಿ ತುಪ್ಪ. ಆ ತುಪ್ಪನೂ ಇದನ್ನು ಸೇರಿಸ್ಕೊಂಡ್ಬಿಟ್ರೆ ಒಳ್ಳೆ ಶಕ್ತಿ, ಒಳ್ಳೆ ರುಚಿ. ಹೀಗೆ ರಸ ಸ್ವಾದುಮತಿ ಇಷ್ಟ. ಒಳ್ಳೆ ಹಳ್ಳಿ ತುಪ್ಪ ಘಮ ಘಮ ವಾಸನೆ ಬರಬೇಕು. ಏನ್ ಚೆನ್ನಾಗಿರುತ್ತೆ ಅದು, ಸೌಭಾಗ್ಯ ಶಕ್ತಿ. ಏನು ಬೇಡ, ಅನ್ನ ಒಂದಿದ್ರಾಯ್ತು. ಮನುಷ್ಯನಿಗೆ ಅನ್ನ ಅನ್ನೋದು ಎಲ್ಲ ರೀತಿಯಿಂದಲೂ ಬೇಕಾದಂತಹದ್ದು. ಬಂಧನವೂ ಹೌದು, ಇಷ್ಟವಾದದ್ದು ಹೌದು. ಇಷ್ಟವಾದ ಬಂಧನ. ಅವನು ಯಾವಾಗ್ಲೂ ಅಪೇಕ್ಷೆ ಪಡೋದು ಅನ್ನವನ್ನೇ. ಅದನ್ನ ರುಚಿಯಾಗಿ ಮಾಡ್ತೇನೆ. ನಾನೇ ಸೋಮರಸನಾಗಿ,
ರಸನಾಗಿ ಸೋಮಾತ್ಮಕನಾಗಿ ರಸಾತ್ಮನಾಗಿ ರಸಸ್ವಭಾವವಾಗಿ ಎಲ್ಲಕ್ಕೂ ಪುಷ್ಟಿಯನ್ನು ಉಂಟು ಮಾಡ್ತೇನೆ. ಸರ್ವರಸಾಂ ಆಕರಃ ಸೋಮಃ. ಸರ್ವರಸಾನಾಂ ಆಕರಃ ಸೋಮಃ. ಉಗಮ ಸ್ಥಾನ ಅಂತ ಹೆಸರು. ಆಕರ ಅಂದ್ರೆ ಮೂಲ ಸ್ಥಾನ. ಸಕಲ ರಸಗಳಿಗೂ ಉಗಮ ಸ್ಥಾನ ಸೋಮನೆ. ಯಾವ ರಸ ಬರಬೇಕಾದ್ರೂ ಷಡ್ರಸ ಇದೆಯಲ್ಲ ಅಷ್ಟು ಸೋಮನಿಂದಲೇ ಬರೋದು. ಅವನೇ ಎಲ್ಲ ಔಷಧಿಗಳನ್ನು ತನ್ನ ರಸದಿಂದ ಕೂಡಿಸ್ತಾನೆ ಅಂತ ಹೇಳಿ ಸೋಮೋ ಭೂತ್ವ ರಸಾತ್ಮಕ ಸಹಿ ಸರ್ವಾಹ ಓಷಧೀಃ ಸ್ವಾತ್ಮರಸಾನ್ ಅನುಪ್ರವೇಶಯನ್ ಪುಷ್ಣಾತಿ. ಸಹಿ ಸರ್ವಾ ಓಷಧೀಃ ಸ್ವಾತ್ಮರಸಾನ್ ಅನುಪ್ರವೇಶಯನ್ ಪುಷ್ಣಾತಿ. ಆ ಸೋಮನೆ ಎಲ್ಲ ಔಷಧಿಗಳಿಗೂ ತನ್ನ ರಸವನ್ನ ಪ್ರವೇಶ ಮಾಡಿಸಿ ಪುಷ್ಟಿಗೊಳಿಸ್ತಾನೆ. ನಾವು ಸೋಮಯಾಗ ಅಂತ ಹೇಳೋದು ಆ ಸೋಮನು ಜಗತ್ತಿಗೆಲ್ಲ ಕಲ್ಯಾಣ ಮಾಡ್ಲಿ, ಎಲ್ಲರಿಗೂ ಒಳ್ಳೆ ಬಲಿಷ್ಠವಾದ ಅನ್ನ, ರುಚಿಯುಕ್ತಾದ ಅನ್ನ, ಆರೋಗ್ಯಕರವಾದ ಅನ್ನ, ಒಳ್ಳೆ ಸಂತತಿ, ಅನ್ನಾತ್ ಭವಂತಿ ಭೂತಾನಿ ಅಂತ ಹೇಳಿದಾಗ ಪ್ರಾಸ್ತಾವತಿ ಸಮ್ಯಕ್ ಆದಿತ್ಯ ಪ್ರತಿಷ್ಠತೆ ಆದಿತ್ಯಾಜ್ಯಾಯತೆ ವೃಷ್ಟಿ ವೃಷ್ಟೇರನ್ನಂ ತತಃ ಪ್ರಜಾ. ವೃಷ್ಟೇರನ್ನಂ ಅನ್ನ ಒಳ್ಳೆ ಅನ್ನ, ಪ್ರಜೆಗಳು ಸತ್ಪ್ರಜೆಗಳು. ಎಲ್ಲೇ ಹೋದ್ರು ಪ್ರಜೆಗಳು ಹುಟ್ಟುತ್ತಾನೋ ಆ ಹುಟ್ಟಿದ ಪ್ರಜೆಗಳಿಗೆ ಎಲ್ಲೆಲ್ಲೋ ಹೋಗ್ಬಿಡುತ್ತೆ, ಒಂದು ಸರಿ ಇರೋಲ್ಲ. ಆದ್ರಿಂದ ಸೋಮಯಾಗಾದಿ ಯಜ್ಞದಿಂದ ಒಳ್ಳೆ ಮಳೆಯನ್ನ ಬರೆಸ್ಕೊಂಡು ಒಳ್ಳೆಯ ಗಿಡ ಮರಗಳಿಂದ ಸೋಮರಸವನ್ನ ಪಡ್ಕೊಂಡು ಒಳ್ಳೆಯ ಪ್ರಜೆಗಳನ್ನ ಪಡ್ಕೊಂಡು ಲೋಕಕ್ಷೇಮವಾಗುವಂತಹ ಮಕ್ಕಳಾಗಬೇಕು ಅಂತ ನಮ್ಮಲ್ಲಿ ಯಜ್ಞಾದಿಗಳನ್ನು ಹೇಳಿದ್ದಾರೆ. ಇಲ್ಲಿ ನಾನು ಸೋಮರಸವಾಗಿ ಎಲ್ಲ ಗಿಡ ಮರಗಳನ್ನು ಪುಷ್ಟಿ ಕೊಡುತ್ತೇನೆ. ಇದು ನನ್ನ ವಿಭೂತಿ. ಈ ಹಿಂದೆ ಭೂಮಿ ಒಂದು ವಿಭೂತಿ, ಸೋಮದೇವತೆಯು ಒಂದು ವಿಭೂತಿ. ಇದು ಎಲ್ಲೂ ಸಿಗೋದಿಲ್ಲ, ಸೋಮನೇ ಆಗಬೇಕು, ಏನು ಮಾಡಕ್ಕಾಗಲ್ಲ. ಆ ಸೋಮರಸ ಬರದೆ ಹೋದ್ರೆ ದೇಹಕ್ಕೆ ಶಕ್ತಿನೇ ಬರೋಲ್ಲ. ದೇಹದಲ್ಲಿ ಶಕ್ತಿ ಇಲ್ಲದೆ ಹೋದ್ರೆ ಯಾವುದು ನಡೆಯಲ್ಲ, ಆಯ್ತು, ಕಥೆ ಮುಗೀತು. ಆದ್ರಿಂದ ಸೋಮರಸನಾಗಿರುವಂಥವನು ನಾನೇ ಅಂತ ಹೇಳ್ದ. ಅನ್ನಾದಿಗಳಲ್ಲಿ ಸೋಮರಸವಾಗಿ ಎಲ್ಲರಿಗೂ ಬರ್ತೇನೆ. ಈಗ ಆ ಸೋಮರಸ ದೇಹಕ್ಕೆ ಹಂಚ್ಬೇಕಲ್ಲ, ದೇಹದಲ್ಲಿ ಅದನ್ನು ಜೀರ್ಣ ಮಾಡಿ, ಅದಕ್ಕೋಸ್ಕರ ಮುಂದಿನ ಶ್ಲೋಕ ಬರ್ತಾ ಇದೆ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಅಹಂ ವೈಶ್ವಾನರಃ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ದೇಹಂ ಆಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮಿ ಅನ್ನಂ ಚತುರ್ವಿಧಂ. ಈ ಹಿಂದೆ ಅಗ್ನಿ ಹೇಳಿದ್ರು, ಇಲ್ಲಿ ಜಾಠರಾಗ್ನಿ ಹೇಳ್ತಾ ಇದ್ದಾರೆ. ಅಂದ್ರೆ ಹಿಂದೆ ಸೂರ್ಯ, ಚಂದ್ರ, ಅಗ್ನಿ, ಭೂಮಿ, ಸೋಮದೇವತೆ ಐದನ್ನ ನಾವು ವಿಭೂತಿ ಅಂತ ಹೇಳಿ ಇನ್ನು ಎಲ್ಲೂ ಸಿಗೋದಿಲ್ಲ. ಭೂಮಿ ಅಂತ ಇನ್ನೊಂದು ವಸ್ತು ಇಲ್ಲ, ಚಂದ್ರನಂತ ಇನ್ನೊಂದು ವಸ್ತು ಇಲ್ಲ, ಹೊರಗಡೆ ಅಗ್ನಿ ಇದಾನಲ್ಲ ಭೂತಾಗ್ನಿ ಅವನಂತವನಿಲ್ಲ, ಸೂರ್ಯನಂತವನಿಲ್ಲ. ಈಗ ಜಾಠರಾಗ್ನಿಯನ್ನು ಪರಮಾತ್ಮನ ವಿಭೂತಿ ಅಂತ. ಇದು ವಿಶೇಷವಾದಂತಹದ್ದು. ಜಾಠರಾಗ್ನಿ ಎಂಥವನು ಅಂದ್ರೆ ಒಳಗಡೆ ಇದಾನಲ್ಲ ಅವನು ಹೇಗೆ ಅಗ್ನಿ ದೇವತೆಗಳ ದೂತ ಅಂತ ಹೇಳ್ತೀವೋ ಹಾಗೆ ಇಡೀ ದೇಹಕ್ಕೆ ಎಲ್ಲ ಆಹಾರದ ಸೋಮರಸವನ್ನು ಹಂಚಬೇಕು, ಶಕ್ತಿಯನ್ನ. ಜಠರದಲ್ಲಿ ಚೆನ್ನಾಗಿ ಪಚನವಾದರೆ ಅದನ್ನ ಚೆನ್ನಾಗಿ ಬೇಯಿಸಿ ಜಾಠರಾಗ್ನಿಯಿಂದ ಹಂಚಿದರೆ ಅದು ಅಖಂಡ ದೇಹಕ್ಕೆ ವಾಯು ದೇವತೆಯಿಂದ ಪ್ರಾಣದಿಂದ ಎಲ್ಲ ಕಡೆಗೂ ಹಂಚಿಕೊಂಡು ಪ್ರಾಣನಿಗೂ ಶಕ್ತಿ, ಇಂದ್ರಿಯಗಳಿಗೂ ಶಕ್ತಿ, ದೇಹಕ್ಕೂ ಶಕ್ತಿ, ಒಟ್ಟು ಅಷ್ಟೂ ಶಕ್ತಿಗಳು ವೈಶ್ವಾನರನಿಂದಲೇ ಬರಬೇಕು. ಆ ವೈಶ್ವಾನರ ಜಾಠರಾಗ್ನಿ ಹೊಟ್ಟೆ ಒಳಗಿದ್ದುಕೊಂಡು 4 ವಿಧವಾದ ಅನ್ನಗಳನ್ನು ಕೂಡ ಬೇಯಿಸ್ತಾರೆ. 4 ವಿಧ ಅನ್ನ ಅಂದ್ರೆ ಭಕ್ಷ್ಯ, ಭೋಜ್ಯ, ಚೋಷ್ಯ, ಲೇಹ್ಯ. ಭಕ್ಷ್ಯ ಅಂದ್ರೆ ತಿಂಡಿಗಳು, ಭೋಜ್ಯ ಅಂದ್ರೆ ಬರೀ ಊಟ ಮಾಡುವ ಅನ್ನ, ಸಾರು, ಹುಳಿ ಇತ್ಯಾದಿ. ಚೋಷ್ಯ ಅಂದ್ರೆ ಕುಡಿಯುವ ಪದಾರ್ಥ. ಲೇಖ್ಯ ಅಂದ್ರೆ ನೆಕ್ಕ ಒಳ್ಳೆ ಲೇಹನೆ ಇದ್ವಲ್ಲ ಅದು ಲೇಖ್ಯ. ಈಗ 4 ತರಹದ ಪದಾರ್ಥಗಳನ್ನು ಕೂಡ ಆ ಅಗ್ನಿಯಾದ ನಾನು ಜಾಠರಾಗ್ನಿಯಾಗಿ ಪ್ರಾಣಾಪಾನಗಳಿಂದ ಕೂಡಿಕೊಂಡು ಎಲ್ಲವನ್ನು ದೇಹಕ್ಕೆ ಹಂಚಿಬಿಡ್ತೇನೆ. ಅದನ್ನ ಕೊಟ್ಟು ಎಲ್ಲ ಕಡೆಗೂ ಬೇಕಲ್ಲ ಆಯಾಯ ಇಂದ್ರಿಯ ಶಕ್ತಿ, ಅಷ್ಟನ್ನು ನಾನು ಮಾಡ್ತೇನೆ. ಅದು ಒಂದು ನನ್ನ ವಿಭೂತಿ ಅಂತ ಹೇಳಿ ಆ ವಿಭೂತಿಯ 6ನೇ ವಿಭೂತಿ, 6ನೇ ವಿಭೂತಿಯನ್ನು ಹೇಳ್ತಾ ಇದ್ದಾನೆ.
ಕಿಂಚ ಅಹಮೇವ ವೈಶ್ವಾನರಃ ಉದರಸ್ಥಃ ಅಗ್ನಿಃ ಭೂತ್ವಾ किञ्च अहमेव वैश्वानरः उदरस्थः अग्निः भूत्वा ಅಯಮದ್ದಿರ್ವೈಶ್ವಾನರೋ ಯೋಯಮಂತಃ ಪುರುಷೇ ಯೇನೇದಮನ್ನಂ ಪಚ್ಯತೆ अयमग्निर्वैश्वानरो योऽयमन्तः पुरुषे येनेदमन्नं पच्यते इत्यादि श्रुतेः ಈ ನಾನೇ ಪರಮಾತ್ಮನೇ ಚೈತನ್ಯನಾದವನೇ ಕೇಳಿನ ಪ್ರಶ್ನೆ ಬರ್ತಾ ಇಲ್ಲ ಕೇಳಿರಿ. ಪ್ರಶ್ನೆ ಬರ್ತಾ ಅಂತ ಕೇಳಿ. ಅದೇ ಆರನೇದು ಅಂದ್ರಲ್ಲ, ಮುಂಚೆ ಬರೀ ಸೂರ್ಯ, ಚಂದ್ರ ಮತ್ತೆ ಅಗ್ನಿ ಮತ್ತೆ ಭೂಮಿ ಅಷ್ಟೇ ಕೊಟ್ಟಿರೋದಲ್ವಾ, 4 ಆಗಿರೋದಲ್ವಾ? ಸೋಮದೇವತೆ ಅದು ಚಂದ್ರ ಅಂತಾನೆ ಆಗಲ್ವಾ? ಅದು ಆಗಲ್ಲ. ಚಂದ್ರ ಬೇರೆ, ಆ ಹೊರಗಿರುವ ಚಂದ್ರ ಅಗ್ನಿ ಬೇರೆ, ಈ ಜಾಠರಾಗ್ನಿ ಸೋಮ ಬೇರೆ. ಇದು ಯಜ್ಞದ ರೂಪದಲ್ಲಿ ಅನ್ನವಾಗಿ ಬರುವಂತವನು ಸೋಮ, ಜಾಠರಾಗ್ನಿ ಬೇಯಿಸುವಂತಹ ಈ ಅಗ್ನಿ ಬೇರೆ. ಅದಕ್ಕೆ ನಾನು ಹೇಳಿದೆ, ಹೊರಗಡೆ ಅಗ್ನಿ ಹೋಮ ಮಾಡುವ ಅಗ್ನಿ, ಕಾಲವನ್ನು ತೋರಿಸುವ ಚಂದ್ರ, ಸೂರ್ಯ, ಈ ಮೂರನ್ನು ವಿಭೂತಿ. ಆ ತರ ಯಾರು ವಿಭೂತಿ ಅಂದ್ರೆ ಇನ್ ಯಾರು ಇಲ್ಲ, ಸ್ಪೆಷಲೈಸ್ಡ್ ಪರಮಾತ್ಮನ ಒಂದು ಸ್ವರೂಪ. ಇನ್ನು ಆಮೇಲೆ 2 ಶ್ಲೋಕದಲ್ಲಿ ಭೂಮಿ. ಭೂಮಿಯಲ್ಲಿ ತಾನೆ ನಮ್ಮನ್ನು ಹೊತ್ಕೊಳ್ಳೋದು, ನಮಗೆ ಅನ್ನವನ್ನ ಬೆಳೆಸೋದು, ಗಿಡ ಮರಗಳನ್ನು ಬಿಡೋದು. ಆ ಗಿಡ ಮರಗಳ ಅನ್ನವನ್ನ ಸೋಮರಸವಾಗಿ ಮಾಡಿಕೊಂಡು ಕೊಡೋ ಸೋಮದೇವತೆ, ಸೋಮರಸ, ಸೋಮದೇವತೆ ಬೇರೆ ಅಂತ. ಸೋಮರಸ ಅಗ್ನಿ. ಬಟ್ 6ನೇದಿದು. ಹೀಗೆ ನಾನು ಹೊಟ್ಟೆಯಲ್ಲಿ ವೈಶ್ವಾನರಾಗ್ನಿಯಾಗಿದ್ದುಕೊಂಡು ನಾನು ಈ ಕೆಲಸವನ್ನ ಮಾಡ್ತೇನೆ ಅಂತ ಪರಮಾತ್ಮನೇ ತನ್ನ ಚೈತನ್ಯ ಸ್ವರೂಪವನ್ನ ವಿಶಿಷ್ಟವಾದ ರೀತಿಯಲ್ಲಿ ತೋರಿಸ್ತಾನೆ. ಅದನ್ನು ಹೇಳುವಾಗ ಅಯಮಗ್ನಿರ್ ವೈಶ್ವಾನರಃ ಯೋಯಮಂತಃ ಪುರುಷೇ ಏನೇದಮಂತ ಅನ್ನಂ ಪಚ್ಯತೆ ಅಂತ. ಈ ಅಗ್ನಿಯೇ ವೈಶ್ವಾನರ, ಇವನು ಪುರುಷನೊಳಗೆ ಇರ್ತಾನೆ, ಇವನಿಂದಲೇ ಅನ್ನ ಅನ್ನೋದು ಬೇಯಿಸತ್ತೆ. ಅನ್ನ ಪಚನವಾಗಬೇಕಾದ್ರೆ ಒಳಗಿರುವ ಜಾಠರಾಗ್ನಿ ಬೇಕು. ಆ ಜಾಠರಾಗ್ನಿಯಿಂದಲೇ ಈ ಎಲ್ಲಾ ಹೊಟ್ಟೆಯಲ್ಲಿರುವ ಅನ್ನಗಳೆಲ್ಲ ಬೇಯತ್ತೆ, ಅಂದ್ರೆ ಹಂಚ್ಕೊಂಡು ಹೋಗತ್ತೆ, ಜೀರ್ಣವಾಗತ್ತೆ ಅಂತ ಹೇಳಿದ್ರು. ಇದು ಗೀತೆಯು ಶ್ರುತಿಯು ಒಂದೇ ತೋರ್ಸೋಕೋಸ್ಕರ ಅಲ್ಲಲ್ಲೇ ಶ್ರುತಿಗಳನ್ನು ಕೊಡ್ತಾರೆ. ಭಗವದ್ಗೀತೆ ವೇದಾರ್ಥ ಸಾರ ಸಂಗ್ರಹ ಭೂತಂ ಅಂತ ಬರೆದ್ರಲ್ಲ, ಎಲ್ಲಾ ಶ್ಲೋಕಗಳಿಗೂ ವೇದದಲ್ಲಿ ಹೇಳಿರೋದನ್ನೇ ಇಲ್ಲಿ ಹೇಳ್ತಾರೆ. ಆದ್ರಿಂದ ಈ ಶ್ರುತಿಯು ಕೂಡ ವೈಶ್ವಾನರಾಗ್ನಿಯಾಗಿ ಈ ಪರಮಾತ್ಮನೇ ಇದ್ದಾನೆ ಅಂತ ಹೇಳ್ತಾ ಇದೆ. ಇನ್ನು ವೈಶ್ವಾನರ ಸನ್ ಪ್ರಾಣಿನಾಂ ಪ್ರಾಣವತಾಂ ದೇಹಮಾಶ್ರಿತ್ಯ ಪ್ರವಿಷ್ಟಃ ಆಶ್ರಿತಃ ಪ್ರವಿಷ್ಟಃ. ವೈಶ್ವಾನರ ಸನ್ ಪ್ರಾಣಿನಾನ್ ಪ್ರಾಣವತಾನ್ ದೇಹಂ ಆಶ್ರಿತಃ ಪ್ರವಿಷ್ಟಃ. ಪ್ರಾಣಾಪಾನ ಸಮಾಯುಕ್ತಃ ಪ್ರಾಣಾಪಾನಾಭ್ಯಾಂ ಸಂಯುಕ್ತಃ. ಪ್ರಾಣಾಪಾನ ಸಮಾಯುಕ್ತಃ ಪ್ರಾಣಾಪಾನಾಭ್ಯಾಂ ಸಮಾಯುಕ್ತಃ. ಪಚಾಮಿ ಪಕ್ತಿಂ ಕರೋಮಿ ಅನ್ನಂ ಅಶನಂ ಚತುರ್ವಿಧಂ ಚತುಷ್ಪ್ರಕಾರಂ. मी भक्तिं करोमि अन्नम अशनं चतुर्विधं चतुष्प्रकारं. ಭೋಜ್ಯಂ ಭಕ್ಷ್ಯಂ ಚೋಷ್ಯಂ ಲೇಹ್ಯಂ ಚ. ಭೋಜ್ಯಂ ಭಕ್ಷ್ಯಂ ಚೋಹ್ಯಂ ಲೇಹ್ಯಂ ಚ. ಈಗ ವೈಶ್ವಾನರನಾಗಿ ಪ್ರಾಣಿಗಳ ಅಂದ್ರೆ ಪ್ರಾಣವುಳ್ಳ ಸಮಸ್ತ ದೇಹವನ್ನು ನಾನು ಸೇರ್ಕೊಂಡಿದ್ದೀನಿ ಅಂತ. ಇಲ್ಲಿ ಎಷ್ಟು ಸ್ವಾರಸ್ಯ ಇದೆ ಅಂದ್ರೆ, ಜೀವಿ ತಾಯಿಯ ಗರ್ಭಕ್ಕೆ ಹೋಗಿ ಪ್ರಾಣದಿಂದ ಚೇಷ್ಟೆ ಮಾಡಿ ಶರೀರ ಉಂಟಾಗುವಾಗಲೇ ಈ ಅಗ್ನಿ ಒಳಗೆ ಹೊಟ್ಟೆಯಲ್ಲಿ ಕೂತ್ಕೊಂಡ್ಬಿಟ್ಟಿರ್ತಾನೆ. ಬಾಕಿದೆಲ್ಲ ನಿಧಾನ. ಈ ಜಾಠರಾಗ್ನಿ ಒಳಗಡೆ ಆ ತಾಯಿಯ ರಸ ಬರುತ್ತಲ್ಲ, ತಾಯಿಯ ಅನ್ನ ರಸ ಮಗುವಿಗೆ ಬರುತ್ತಲ್ಲ, ನಾಭಿಯಿಂದ ಒಳಗೆ ಹೋದ್ ಕೂಡಲೇ ಆ ದೇಹ ಎಲ್ಲ ಹಂಚುವ ಕೆಲಸ ಒಂದೇ. ಇಲ್ಲಿ ಮಗು ತಾನು ಬಾಯಿಂದ ಅನ್ನ ತಿನ್ನಲ್ಲ, ಯಾಕಂದ್ರೆ ನೀರಲ್ಲಿ ಮುಳ್ಕೊಂಡ್ಬಿಟ್ಟಿರುತ್ತೆ. 9 ತಿಂಗಳು ನೀರಲ್ಲೇ ಮುಳುಗಿರುವ ಮಗುವಿಗೆ ಅವನ ನಾಭಿಯಿಂದ ತಾಯಿ ತಿಂದಂತಹ ಜಾಠರದ ರಸ ಅದು ಅದರ ಹೊಟ್ಟೆ ಹೋದ ಕೂಡಲೇ ಅಲ್ಲಿ ಅಗ್ನಿ ಇದ್ದಾನೆ ಅಲ್ಲ. ಅಲ್ಲಿ 1ನೇ ತಿಂಗಳಲ್ಲಿ ಹೊಟ್ಟೆ ಬಂದ ಕೂಡಲೇ ಅಲ್ಲಿ ಅಗ್ನಿ ಇಲ್ಲದೆ ಬೆಳೆಯೋದೇ ಇಲ್ಲ. ಹೀಗೆ ಜಾಠರಾಗ್ನಿಯಾಗಿ ಸಮಸ್ತ ಪ್ರಾಣಿಗಳ ದೇಹವನ್ನ ಒಳಗಡೆ ಪ್ರವೇಶ ಮಾಡಿದೀನಿ, ನಾನೇ ಮಾಡಿದೀನಿ ಇಂದ. ಇದು ಪರಮಾತ್ಮನ ವಿಶಿಷ್ಟವಾದ ವಿಭೂತಿ. ಈ ದೇಹದಲ್ಲಿ ಉಷ್ಣ ಅನ್ನೋದು ಪ್ರಾಣ ಹೋದ್ಮೇಲೂ ಇರುತ್ತೆ. ಪ್ರಾಣ ತೇಜಸಿ ತೇಜ ಪರಸ್ಯಾಂ ದೇವತಾಯಾಮ್ ಅಂತ ಹೇಳುವಾಗ ಪ್ರಾಣ ತೇಜಸ್ಸಿನಲ್ಲಿ, ಆಮೇಲೆ ಪರದೇವತೆಯಲ್ಲಿ ಅಂತ ಹೇಳಿದ್ರಿಂದ ಪ್ರಾಣನೂ ಹೋದ್ರು ತೇಜಸ್ಸಿರುತ್ತೆ, ಉಷ್ಣ ಇರುತ್ತೆ. ದೇಹದಲ್ಲಿ ಉಷ್ಣ ಇರೋದು ಅನ್ನೋದು ಒಳಗಡೆ ಜಾಠರಾಗ್ನಿ ಇರೋದಕ್ಕೆ ಲಕ್ಷಣ. ಆ ಜಾಠರಾಗ್ನಿಯ ಲಕ್ಷಣವನ್ನ ಕಿವಿ ಮುಚ್ಕೊಂಡು ಹೊರ್ರಂತ ಶಬ್ದ ಕೇಳೋದು, ಆ ದೇಹವನ್ನು ಮುಟ್ಟುವಾಗ ಆ ಉಷ್ಣದಿಲ್ಲ ಒಳಗಡೆ ಜಾಠರಾಗ್ನಿ ಇದ್ದಾನೆ ಅಂತ ತಿಳ್ಕೊಳ್ಳೋದು. ಈ ಜಾಠರಾಗ್ನಿ ರೂಪದಿಂದ ಪರಮಾತ್ಮನೇ ಸನ್ನಿಹಿತನಾಗಿದ್ದಾನೆ ಅಂತೇಳಿ ಅಂತದ ದೃಷ್ಟಂಚ ಶ್ರುತಂಚೇತ್ಯುಪಾಸೀತ ಅಂತ ಛಾಂದೋಕ್ಯದಲ್ಲಿ ಇದೆಯಲ್ಲ, ಅಂಥ ಅಗ್ನಿವನು. ಈ ಜಾಠರಾಗ್ನಿ ನಾನೇ, ಪರಮಾತ್ಮನೇ ಈ ಜಾಠರಾಗ್ನಿ ರೂಪದಿಂದ ಅಂತಾನೆ. ಈ ಜಾಠರಾಗ್ನಿ ಕೆಲಸ ನೋಡಿ,
ದೇಹದಲ್ಲಿರೋ ಅನ್ನವನ್ನು ಬೇಯಿಸೋದು ಅಷ್ಟೇ ಅಲ್ಲ, ಆ ಅನ್ನವನ್ನು ಹಂಚಬೇಕು, ಆ ದೇಹದ ಎಲ್ಲಾ ಕಡೆಗೂ ಹೋಗ್ಬೇಕು. ಒಂದು ಉಗುರಿನ ತುದಿಯಿಂದ ಕಾಲಿನ ಉಗುರಿಂದ ನೆತ್ತಿವರೆಗೂ ಅನ್ನದ ಶಕ್ತಿ ಹೋಗ್ಬೇಕು. ಆ ಕೆಲಸವನ್ನು ಮಾಡ್ತಾನೆ. ಆ ಕೆಲಸ ಮಾಡುವಾಗ ಪ್ರಾಣಾಪಾನ ಸಮಾಯುಕ್ತ, ಹಾಗೆ ಬೆಂಕಿಯನ್ನು ಉಫ್ ಅಂತ ಊದ್ತೀವಲ್ವ ಕೊಳಲಿದ್ದ ಹಾಗೆ ಮೇಲ್ಗಡೆ ಪ್ರಾಣ, ಕೆಳಗಡೆ ಅಪಾನ, ನಾಭಿಯಲ್ಲಿ ಅಪಾನ, ಹೃದಯದಲ್ಲಿ ಪ್ರಾಣ, ಆ ಮಧ್ಯೆ ಜಠರ ಇದೆ, ಆ ಜಠರದಲ್ಲಿ ಅಗ್ನಿ ಇದ್ದಾನೆ. ಅದನ್ನು ಇಬ್ಬರು ಸೇರಿ ಊದ್ತಾ ಇರ್ತಾರೆ. ಒಳಗಿರೋ ಆಹಾರ ಅದು ಗಾಳಿ ಸಂಚಾರ ಆದ ಕೂಡಲೇ ಜಾಠರಾಗ್ನಿ ಉರಿದು ಖಾಲಿ ಆಗ್ತದೆ. ಅಂದ್ರೆ ಉಸಿರಾಟ ಇಲ್ಲದೆ ಇರೋ ಹಾಗೆ ತಿನ್ಬಾರ್ದು. ಹಾಗೆ ತಿಂದ್ರೆ ಉಸಿರಾಟ ಇಲ್ಲದೆ ಸತ್ತೇ ಹೋಗ್ತಾರೆ. ಅಂದ್ರೆ ಉಸಿರು ಓಡಾಡೋ ಹಾಗೆ ಅರ್ಧಂ ಸವ್ಯಂಜನಾನ್ನಸ್ಯ ತೃತೀಯ ಮುದಕಸ್ಯ ಚ ವಾಯೋ ಸಂಚರಣಾರ್ಥಂತೂ ಚತುರ್ಥಂ ಅವಶೇಷಯೇ. ಹೀಗೆ ಜಾಠರಾಗ್ನಿಯನ್ನ ಪ್ರಾಣ ಅಪಾನ, ಹೃದಯದಲ್ಲಿರುವ ಪ್ರಾಣ, ಕೆಳಗಿರುವ ಅಪಾನ ಇಬ್ಬರು ಸೇರಿ ತಿದಿ ಒತ್ತೋದು ಅಂತ ಹೇಳ್ತೀರಲ್ಲ. ತಿದಿ ಅಂದ್ರೆ ಚರ್ಮದ ಚೀಲವನ್ನ ಫುಸ್ ಫುಸ್ ಅಂತ ಒತ್ತಾರಲ್ಲ, ಹಾಗೆ ಇಬ್ರು ಕೂಡ ಉರಿಸಿ 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 ಒಳಗಿರೋ ಅನ್ನವನ್ನ ಖಾಲಿ ಆದ್ಕೊಳ್ಳೆ ಮತ್ತೆ ಹಸಿವಾಗತ್ತೆ. ಆ ತೇಜಸ್ಸು ಮುಂದಕ್ಕೆ ತಗೊಂಡು ಹೋಗುತ್ತೆ. ನೀರಿನ ಸಹಾಯದಿಂದ ನೀರು ತೇಜಸ್ಸು ಇಬ್ರು ಸೇರಿ ಅನ್ನವನ್ನ ದೇಹಕ್ಕೆ ಸೂಕ್ಷ್ಮ ರಸವನ್ನ ಹಂಚಿ ವೇಸ್ಟ್ ಅದನ್ನು ಕಳಿಸ್ತಾರೆ. ಹೊಟ್ಟೆ ಖಾಲಿ ಆಗತ್ತೆ. ಅಯ್ಯೋ ಹಸಿವನ್ ಬಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಮತ್ತೆ ತುಂಬ್ತಾರೆ. ಮತ್ತದೇ ಕೆಲಸ. ಹೀಗೆ ಜಾಠರಾಗ್ನಿ ಅನ್ನೋನು ಪರಮಾತ್ಮನ ಒಂದು ಅಂಶ ಅವನು ದೇಹದಲ್ಲಿ ಇದ್ದಾನೆ. ಪ್ರಾಣಾಪಾನಗಳಿಂದ ಕೂಡ್ಕೊಂಡು ತಿಂದಂಥ ಅನ್ನವನ್ನ ಪಚನ ಮಾಡ್ತಾನೆ. ಅನ್ನಂ ಅಶನಂ ಚತುರ್ವಿಧಂ ಒಂದು 4 ಪ್ರಕಾರವಾದ ಅನ್ನ ಅದನ್ನು ಬರೆದಿದ್ದಾರೆ. ಭಕ್ಷ್ಯಂ ಭೋಜ್ಯಂ ಭಕ್ಷ್ಯಂ ಚೋಷ್ಯಂ ಲೇಖ್ಯಂಚ. ಭೋಜ್ಯ ಅಂದ್ರೆ ಅನ್ನ, ಸಾರು, ಹುಳಿ ಇತ್ಯಾದಿ. ಭಕ್ಷ್ಯ ಅಂದ್ರೆ ತಿಂಡಿ, ಒಳ್ಳೊಳ್ಳೆ ತಿಂಡಿಗಳು, ಜಿಲೇಬಿ, ಲಾಡು, ಉಂಡೆ, ಆಹಾ ಅಂತ ರುಚಿ ರುಚಿಯಾಗಿ. ಏನ್ ಭಕ್ಷ್ಯ ನಿಮ್ಮನೇಲಿ ಇವತ್ತು? ನಮ್ಮನೆಲ್ಲ ಅದೇನಿಲ್ಲ, ಬರೀ ಇದು ಎಂತದೋ ಪುಟ್ರಿ. ಹಾ ಅದೇ ನನ್ ಮನಸ್ಸಲ್ಲಿ ಬಂದಿದ್ದು. ಒಬ್ರು ಮನೇಲಿ ಯಾವಾಗ್ಲೂ ಮಾಡಿ ಆ ಹೆಸರು ಬಂತದೋ. ಹೀಗೆ ಭಕ್ಷ್ಯ, ಚೋಷ್ಯ ಅಂದ್ರೆ ಹೀರುವಂತಹದ್ದು. ಇದು ಜ್ಯೂಸ್ ಅಂತೀವಲ್ಲ, ಯಾವ್ಯಾವ್ದು ಎಳನೀರು ಅಥವಾ ಏನೋ ಫಲರಸ ಅಥವಾ ಏನಾದ್ರು ಒಟ್ಟು ಕಾಫಿ ಏನೇನ್ ಕುಡಿತೀರೋ ಅದು. ಲೇಹ್ಯ ಅಂದ್ರೆ ನೆಕ್ಕೋದು, ಒಳ್ಳೊಳ್ಳೆ ಲೇಹದ ರೂಪವಾಗಿ ತಿನ್ನೋದು. ಈ 4 ವಿಧವಾದ ಅನ್ನವನ್ನು ಕೂಡ ನಾನು ಅನ್ನವನ್ನು ವೈಶ್ವಾನರಾಜ್ಞಿಯಾಗಿ ಪಚನ ಮಾಡ್ತೇನೆ ಅಂತ. ಇಲ್ಲಿ ಅದ್ಭುತವಾದಂತಹದ್ದು ಏನು ಅಂದ್ರೆ, ಇಡೀ ಜಗತ್ತು ಹುಟ್ಟಿದ್ದೇ ಅಗ್ನಿ ಮತ್ತು ಸೋಮರ. ಒಬ್ಬನೇ ಅಗ್ನಿ, ತಾನೇ ಸೋಮ ಆದ. ಅಗ್ನಿ ಸೋಮರು ಪ್ರತಿಯೊಂದು ಪ್ರಾಣಿಗಳಲ್ಲೂ ಸೇರ್ಕೊಂಡ್ಬಿಟ್ರು. ಜಗತ್ತಿನಲ್ಲಿ ಇರೋರೇ ಇಬ್ರು, ಅಗ್ನಿ ಸೋಮಾತ್ಮಕ ವಿಧಂ ಜಗತ್. ಅಖಂಡವಾಗಿ ಉಷ್ಣ ಶೀತ ಎರಡೇ, ಆ ಎರಡರಲ್ಲೇ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ್ನಲ್ಲ ಪರಮಾತ್ಮ. ಏನು ತಾನು ಮಾತ್ರ ಸಾಕ್ಷಿಯಾಗಿ ಇದ್ಕೊಂಡ್ಬಿಟ್ಟ, ಏನು ಕೆಲಸ ಮಾಡಲಿಲ್ಲ. ಪ್ರಾಣ ಮಾತ್ರ ಎಡೆ ಬಿಡದೆ ಕೆಲಸ ಮಾಡ್ದ, ದುಡ್ದ. ಬುದ್ಧಿ ಇಲ್ಲದೆ ಅವನಿಗೆ ಒಂದು ಅರಿವೇ ಇಲ್ವಲ್ಲ. ಬುದ್ಧಿ ಇಲ್ಲ ಅಂದ್ರೆ ಚೈತನ್ಯ ಇಲ್ಲ. ಪ್ರಾಣ ಕೆಲಸ ಮಾಡ್ದ. ಅಗ್ನಿ ಸೋಮರು ನಾನು ಜಗತ್ತನ್ನು ಧಾರಣೆ ಮಾಡ್ತೀವಿ, ಅನ್ನ ಅತ್ರು ತಿನ್ನೋರು, ತಿನ್ನಿಸ್ಕೊಳ್ಳೋರು ಹೀಗಾದ್ರು. ಆದ್ರಿಂದ ಕೊನೆ ವಾಕ್ಯ ಬರೀತಾರೆ ಭಾಷ್ಯಕಾರರು. ಭೋಕ್ತಾ ವೈಶ್ವಾನರೋಗ್ನಿ ಭೋಜ್ಯಂ ಅನ್ನಂ. ಭೋಕ್ತಾ ವೈಶ್ವಾನರೋಗ್ನಿಃ ಭೋಜ್ಯಂ ಅನ್ನಂ ಸೋಮಃ ತದೇತದುಭಯಂ ಅಗ್ನಿಶೋಮೌ ಸರ್ವಮಿತಿ. ತದೇತದುಭಯಂ ಅಗ್ನಿಶೋಮೌ ಸರ್ವಂ ಇತಿ. ಪಶ್ಯತಃ ಅನ್ನದೋಷಲೇಪೋ ನ ಭವತಿ. ಪಶ್ಯತಃ ಅನ್ನದೋಷಲೇಪೋ ನ ಭವತಿ. ಹೀಗೆ ಈ ಜಗತ್ತೆಲ್ಲವೂ ಯಾರ್ಯಾರು ತಿಂತಾರೋ ಏನ್ ತಿಂತಾರೋ ಎಲ್ಲ ಅಗ್ನಿನೇ. ಅಗ್ನಿ ವೈಶ್ವಾನರೋ ಭೋಕ್ತ. ಭೋಜ್ಯವಾದ ಅನ್ನವೆಲ್ಲ ಸೋಮ. ಈಗ ಎರಡನ್ನೂ ಅಗ್ನಿಶೋಮವೇ ಅಂತ ಎಲ್ಲ ಜಗತ್ತೆಲ್ಲ ಅಗ್ನಿಶೋಮ. ತಿನ್ನೋದು, ತಿನ್ನಿಸ್ಕೊಳ್ಳೋನು. ಯಾರು ಯಾವ ಕಾಗೆ ಇಲಿ ತಿಂತಾ ಇರ್ಲಿ ಅಥವಾ ಇನ್ಯಾರೋ ಯಾವುದನ್ನೇ ತಿಂತಾ ಇರ್ಲಿ, ತಿನ್ನುವವನೆಲ್ಲ ಅಗ್ನಿ ವೈಶ್ವಾನರಾಗ್ನಿ, ತಿನ್ನಿಸ್ಕೊಳ್ತಾ ಇರೋದೆಲ್ಲ ಸೋಮ ಅಂತ ಹೇಳಿ ಯಾರು ಈ ರೀತಿ ಉಪಾಸನೆ ಮಾಡ್ತಾರೋ ಅವರಿಗೆ ಅನ್ನದ ಪಾಪ, ಅನ್ನ ದೋಷ ಅದ್ಯಾವುದು ಬರೋದಿಲ್ಲ. ಅನ್ನ ದೋಷ ಲೇಪವೇ ಅಂಟೋದಿಲ್ಲ ಅಂತ ಪ್ರಾಸಂಗಿಕವಾಗಿ ಭಾಷ್ಯಕಾರರು ಇಲ್ಲೂ ಬರ್ದಿದ್ದಾರೆ, ಬೃಹದಾರಣ್ಯಕರಲ್ಲೂ ಬರ್ದಿದ್ದಾರೆ. ಆಯ್ತಾ ಟೈಮಾ? ಆಗಿಲ್ಲ, ಇನ್ನು 5 ನಿಮಿಷ ಇದೆ. ನೀವ್ ಹೇಳ್ಬಿಡ್ರಿ ಕೊನೆ 5 ನಿಮಿಷ. ಮುಂದಿನ ಶ್ಲೋಕ ಬಹಳ ಮುಖ್ಯ. ಎಲ್ಲ ನೀವ್ ಹೇಳ್ಬೇಕು.
ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟಃ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟಃ ಮತ್ತಸ್ಮೃತಿರ್ಜ್ಞಾನಮಪೋಹನಂಚ ಮತ್ತಸ್ಮೃತಿರ್ಜ್ಞಾನಮಪೋಹನಂಚ ಸರ್ವೈರಹಮೇವ ವೇದ್ಯಃ ವೇದೈಶ್ಚ ಸರ್ವೈರಹಮೇವ ವೇದ್ಯಃ ವೇದಾಂತಕೃತ್ ವೇದವಿದೇವ ಚಾಹಂ ವೇದಾಂತಕೃದ್ವೇದವಿದೇವ ಚಾಹಂ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತಸ್ಮೃತಿರ್ಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತಕೃದ್ವೇದವಿದೇವ ಚಾಹಂ ಸರ್ವಸ್ಯ ಚ ಅಹಂ ಹೃದಿ ಹೃದಿ ಸನ್ನಿವಿಷ್ಟಃ ಮತ್ತಃ ಸ್ಮೃತಿಃ ಜ್ಞಾನಂ ಅಪೌಹನಂ ಚ ವೇದೈಃ ಚ ಸರ್ವೈಃ ಅಹಂ ಏವ ವೇದ್ಯಃ ವೇದಾಂತಕೃತ್ ವೇದವಿತ್ ಏವ ಚ ಅಹಂ. ಹೇಳಿ ಅಲ್ಲ ನೀವ್ ಹೇಳ್ರೆ ಕೊನೆ ಶ್ಲೋಕ ಹೇಳಿ ಹೇಳಿ ಕೇಳೋಣ. ಚೆನ್ನಾಗಿದೆ ಶ್ಲೋಕ, ಹೇಳಿ ಶ್ಲೋಕಾರ್ಥ. ಈ ಉಪಾಧಿಗಳಲ್ಲಿ ಇಷ್ಟು ವಿಭೂತಿಗಳನ್ನು ನೋಡ್ಬೇಕು ಅಂತ ಪರಮಾತ್ಮ ನಾನೇ ಇಷ್ಟು ವಿಭೂತಿಗಳಾಗಿದ್ದೀನಿ ಅಂತ ಹೇಳಿದ. ನಿಜವಾದ ವಿಭೂತಿ ಜೀವನಾಗಿರೋದೇ ಮುಖ್ಯವಾದಂತಹ ವಿಭೂತಿ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ. ಈ ಸರ್ವಸ್ವ ಹೃದಯಂ ಅಹಂ ಸನ್ನಿವಿಷ್ಟ. ಇಲ್ಲಿ ಸನ್ನಿವಿಷ್ಟ ಅಂದ್ರೆ ಒಳ್ಳೆ ಗಮ್ ಹಾಕೊಂಡು ಕೂತ್ಕೊಂಡ್ಬಿಟ್ಟೀನಿ, ಎದ್ದೇ ಹೋಗಲ್ಲ ಅಂತ ಬೋಲ್ಟ್ ನಟ್ ಹಾಕಿ ಹೃದಯದಲ್ಲಿ ಕೂತ್ಕೊಂಡ್ಬಿಟ್ಟಿಯಾನೆ ಪರಮಾತ್ಮ ಎಲ್ಲರ ಹೃದಯದಲ್ಲಿ. ಅಲ್ಲಿ ಸರ್ವಸ್ವ ಅನ್ನೋದ್ರ ಸಂಕೋಚವಿಲ್ಲ, ಎಲ್ಲರ ಹೃದಯದಲ್ಲೂ ನಾನೇ ಹೋಗ್ಕೊಂಡ್ಬಿಟ್ಟೆ. ಅಲ್ಲ ಯಾಕೆ ಕೂತ ಅಂತ ಕೇಳಿದ್ರೆ, ಅಲ್ಲ ಇಲ್ಲಿರಲ್ಲ ಇಷ್ಟು ಚೇಷ್ಟೆ ಮಾಡ್ತಾ ಇದ್ದಾರಲ್ಲ ಈ ಪ್ರಾಣ, ಅಗ್ನಿ, ಸೋಮ, ಇಂದ್ರಿಯಗಳು, ಮನಸ್ಸು, ಯಾರಿಗಾಗಿ ಮಾಡ್ಬೇಕೋ? ಒಬ್ಬ ಚೇತನ ಇಲ್ಲದೆ ಹೋದ್ರೆ ಯಾರಾದ್ರೂ ಒಬ್ರು ಇರ್ಬೇಕಲ್ಲ. ಆ ಚೈತನ್ಯ ರೂಪನಾದ ನಾನೇ ಅಲ್ಲಿ ಕೂತ್ಕೋತೀನಿ ಅಂತೇಳಿ ಸ್ವಯಂ ಪರಮಾತ್ಮನೇ ಅಧ್ಯಕ್ಷನಾಗಿ ಹೃದಯದಲ್ಲಿ ಆನೆ ಬುದ್ಧಿ ಸಾಕ್ಷಿಯಾಗಿ ಕೂತ್ಕೊಂಡ್ಬಿಟ್ಟ. ಅದು ಬಹಳ ಮುಖ್ಯ. ಇದರಲ್ಲಿ ಎಷ್ಟು ಅರ್ಥ ಇದೆ ಅಂದ್ರೆ, ವಿಭೂತಿಯಲ್ಲಿ ಜೀವನೇ ಶ್ರೇಷ್ಠ, ಜೀವನಂಥ ವಿಭೂತಿ ಇನ್ನೊಬ್ಬ ಇಲ್ಲ. ಎರಡನೇದು ಹೃದಯದಲ್ಲಿ ಇರಾನೆ ಅಂತ ಹೇಳಿದ್ರಿಂದ ಅವನನ್ನು ತಿಳ್ಕೊಳ್ಳೋ ಜಾಗ ಹೇಳಿ ಆಯ್ತು. ಆಮೇಲೆ ಸರ್ವಸ್ಯ ಅಂತ ಹೇಳಿದ್ರೆ ಎಲ್ಲರೂ ಅಧಿಕಾರಿಗಳು ಅಂತ ಆಯ್ತು. ಅಂದ್ರೆ ಜಗತ್ತಿನಲ್ಲಿ ತಮ್ಮ ಹೃದಯದಲ್ಲಿರುವಂತಹ ಪರಮಾತ್ಮನನ್ನ ತಿಳ್ಕೊಳ್ಳೋಕೆ ಅವಕಾಶ ಎಲ್ಲರಿಗೂ ಉಂಟು. ಪರಮಾತ್ಮನ ಮಾತ್ರ ಸರಿಯಾದ ಸ್ವರೂಪದಲ್ಲಿ ಹೃದಯದಲ್ಲೇ ಇರೋದು. ಆ ಪರಮಾತ್ಮನ ಹೃದಯದಲ್ಲಿರೋದ್ರಿಂದ ಎಲ್ಲ ಜೀವರು ವಸ್ತುತಃ ಪರಮಾತ್ಮ ಸ್ವರೂಪರೇ. ಯಾರಿಗೂ ನೋವು ಮಾಡಬಾರ್ದು, ಯಾರಿಗೂ ಹಿಂಸೆ ಮಾಡಬಾರ್ದು, ಯಾರನ್ನು ಕೀಳು ಮಾಡಬಾರ್ದು. ಇಷ್ಟು ಅರ್ಥ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಅನ್ನೋ ಒಂದು ಪಂಕ್ತಿಯಲ್ಲಿ ಬಂದ್ಬಿಡು. ವಿಭೂತಿಯೂ ಹೌದು, ತಿಳ್ಕೊಳ್ಳೋ ಜಾಗವೂ ಹೌದು. ಬಹಳ ಪರಮಾತ್ಮ ನಾನೇ ಖುದ್ದು ಬರ್ತೀನಿ ಕಣಯ್ಯ, ಮಹಾರಾಜ ತಾನೇ ಬಂದ್ರೆ ಹೇಗೆ ಕೆಲಸ ಆಗತ್ತೋ ಹಾಗೆ ಕೆಲಸ ಆಗಲ್ಲ. ಹಾಳು ಮಾಡೋದು ಹಾಳು ನಮ್ಮಲ್ಲಿ. ಆ ಪ್ರಾಣ ಹಾಳು, ಇಂದ್ರಿಯಗಳು ದಾಸರು, ಆ ದೇಹ ಯಾವ್ದು ಗಲೀಜದು, ಅವ್ರು ಮಾಡೋ ಕೆಲಸ ಸರಿಯಾಗಲ್ಲ. ಭಗವಂತನೇ ಬಂದು ಖುದ್ದು ನಿಂತ್ರೆ ಎಲ್ಲ ಎಚ್ಚರವಾಗಿ ಕೆಲಸ ಮಾಡುತ್ತೆ. ಅದನ್ನ ಸರ್ವಸ್ಯ ಚ ಅಹಂ ಹೃದಯ ಸನ್ನಿವಿಷ್ಟ ಸ್ವರೂಪೇಣ, ಸರಿಯಾದ ರೂಪದಿಂದ ತಾನಿದ್ದೀನಿ ಅಂತ ಹೇಳಿದ. ಆಮೇಲೆ ಏನ್ ಮರಿಬೇಕೋ ಅದನ್ನ ಮರೆಸ್ತೇನೆ, ಏನ್ ಜ್ಞಾನ ಇರ್ಬೇಕೋ ಅದನ್ನ ಜ್ಞಾನ ಕೊಡ್ತೇನೆ, ಯಾವ್ದು ಬಿಟ್ಟು ಹೋಗ್ಬೇಕೋ ಅದನ್ನ ಬಿಡಿಸ್ತೇನೆ, ಯಾವ್ದು ಉಳ್ಕೊಳ್ಬೇಕೋ ಉಳಿಸ್ಕೊಡ್ತೇನೆ. ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ, ನನ್ನಿಂದ ಸ್ಮೃತಿ ಜ್ಞಾನ ನೆನಪಾಗೋದು, ಮರೆವಾಗೋದು, ತಿಳುವಳಿಕೆ ಬರೋದು, ತಿಳುವಳಿಕೆ ಹೋಗೋದು ಎಲ್ಲ ನನ್ನಿಂದ. ಆ ಬುದ್ಧಿಯ ಪಕ್ಕದಲ್ಲಿದ್ದೀನಲ್ಲ, ಬುದ್ಧಿಗೆ ಏನೇನು ಗುಣ ಬರಬೇಕೋ ಅಷ್ಟು ನಾನೇ ಕೊಡೋದು. ಆದ್ರಿಂದ ನನ್ನಿಂದಲೇ ನೆನಪಾಗತ್ತೆ, ಮರೆಯತ್ತೆ. ನೀವು ದುಃಖ ಪಡಬೇಡಿ, ಮರ್ತು ಹೋಯ್ತು, ನಂಗೆ ಅರ್ಥವೇ ಆಗ್ಲಿಲ್ಲ, ನನಗೆ ಇದು ಜ್ಞಾಪಕ ಆಗ್ಬಿಡ್ತು ಅಂತ ಹೊಗಳೋದಾಗ್ಲಿ ಬಳಿ ಏನು ಬಡಬೇಕಾಗಿಲ್ಲ. ಪರಮಾತ್ಮನ ಸಾನ್ನಿಧ್ಯದಲ್ಲಿ ಬುದ್ಧಿಯಲ್ಲಿ ಎಲ್ಲ ನಡೀತಾ ಇರುತ್ತೆ. ಇನ್ನು ಸಕಲ ವೇದಗಳು, ಸಕಲ ಶಾಸ್ತ್ರಗಳು ಈ ಪರಮಾತ್ಮನಲ್ಲಿರುವ ತಪ್ಪು ತಿಳುವಳಿಕೆಯನ್ನು ಕಳೆಯೋಕ್ಕೋಸ್ಕರವೇ ಬಂದಿದೆ. ವೇದ ಇಷ್ಟ ಸರ್ವೈಹಿ, ಅಲ್ಲಿ ಸಂಕೋಚವೇ ಇಲ್ಲ. ವೇದ ಸಕಲ ವೇದಗಳಷ್ಟೇ ಅಲ್ಲ, ಸಕಲ ವೇದಗಳು, ಸಕಲ ಶಾಸ್ತ್ರಗಳು, ಸಕಲ ವಿದ್ಯೆಗಳು, ಸರ್ವ ವಿದ್ಯಾ ಪ್ರತಿಷ್ಠಾ. ನನ್ನನ್ನೇ ಅಹಮೇವ ವೇದ್ಯ, ನನ್ನನ್ನೇ ತಿಳಿಸೋಕೆ. ನಾನು ವೇದ್ಯನಲ್ಲ, ನಾನು ವೇದಿತರೂ ಅಲ್ಲ, ವೇದ್ಯನೂ ಅಲ್ಲ, ಏನೂ ಅಲ್ಲ. ಆದ್ರೂ ಕೂಡ ನನ್ನನ್ನೇ ತಿಳಿಸೋಕೆ ಬಂದಿದೆ. ನಾನೇ ಆ ತಿಳಿಸುವಂತಹ ವೇದಾಂತ ಶಾಸ್ತ್ರವಾಗಿಯೂ ಬಂದವನು, ಆ ವೇದಾಂತ ಶಾಸ್ತ್ರದ ಸಂಪ್ರದಾಯವಾಗಿಯೂ ನಾನೇ ಬಂದಿದ್ದೀನಿ. ಅಧ್ಯಾರೋಪಾಪವಾದ ಉಪದೇಶ ಮಾಡುವಂತಹ ಗುರುವಾಗಿಯೂ ನಾನೇ ಬರ್ತೀನಿ. ಕೊನೆಗೆ ವೇದ
ಶಿಷ್ಯನಾಗಿಯೂ ನಾನೇ ಬರ್ತೀನಪ್ಪ, ಇಲ್ಲಿ ಹೋದ್ರೆ ಈ ಜಗತ್ತಿನಲ್ಲಿ ಉಳಿಯಲ್ಲ ಈ ವೇದಾಂತ ಸಂಪ್ರದಾಯ ಅಂತ ಹೇಳಿ ಒಳ್ಳೆ ಶಿಷ್ಯರಾಗಿಯೂ ಪರಮಾತ್ಮನೇ ಬರ್ತಾನೆ, ಆಚಾರ್ಯನಾಗಿಯೂ ಬರ್ತಾನೆ, ಆ ಉಪದೇಶ ಪರಂಪರೆ ಶುದ್ಧ ಶಂಕರ ಸಂಪ್ರದಾಯವಾಗಿಯೂ ಬರ್ತೇನೆ, ವೇದ ರೂಪವಾಗಿಯೂ ಬರ್ತೇನೆ ಅಂತ ಹೇಳಿ ಪರಮಾತ್ಮ ಈ ಶ್ಲೋಕದ ಸಂಗ್ರಹವಾಗಿ ಹೇಳಿದ್ದಾನೆ. ನಾಳೆ ಮುಂದೆ ಕೇಳೋಣ, ಇಲ್ಲ ನೀವ್ ಹೇಳಿ 5 ನಿಮಿಷ. ಟೈಮ್ ಆಯ್ತು, ನಾಳೆ ಇದು ಓದೋಣ.